ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಾಗರಾಜಮೂರ್ತಿ PN, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲೀಷ್, ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ವಿರಾಜಪೇಟ್, ಕೊಡಗು. ಡಿಯರ್ ಫ್ರೆಂಡ್ಸ್, ನಾನು ಇವತ್ತು ಒಂದು ವಿಶೇಷವಾದಂಥ ವಿಡಿಯೋನ ಮಾಡೋಕ್ಕೆ ಹೊರಟಿದ್ದೀನಿ. ಅದೇನಪ್ಪ ಅಂತಂದರೆ, ನಮ್ಮ ನಾಡು ಕಂಡಂತಹ ಅದ್ವಿತೀಯ ರಾಜಕಾರಣಿ, ಅದ್ವಿತೀಯ ರಾಜ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ. ನಮ್ಮ ಮೈಸೂರು ಪ್ರಾಂತ್ಯವನ್ನು ಸುಮಾರು 40 ವರ್ಷಗಳ ಕಾಲ ಆಳ್ವಿಕೆ ಮಾಡಿ, ಜನರ ನಾಡಿ ಮಿಡಿತಗಳನ್ನು ಅರ್ಥ ಮಾಡಿಕೊಂಡು, ಜನರ ಮನಸ್ಸಿನ ಆಳಕ್ಕೆ ಇಳಿದು ಅವರ ಕಷ್ಟ ಕಾರ್ಪಣ್ಯಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ, ಅದಕ್ಕೆ ಅನುಗುಣವಾಗುವಂತೆ ಆಡಳಿತವನ್ನು ಮಾಡಿ ಇಡೀ ಪ್ರಾಂತ್ಯದ ಜನರ ಕೈಲಿ ಸೈ ಅನಿಸ್ಕೊಂಡು ಇಡೀ ದೇಶನೇ ತನ್ನ ಪ್ರಾಂತ್ಯದತ್ತ ತಿರುಗಿ ನೋಡುವಂಥ ಮಾಡಿದಂತಹ ಮಹಾನ್ ಧೀಮಂತ ರಾಜ, ಮಹಾನ್ ಧೀಮಂತ ನಾಯಕ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ ಮಾತಾಡೋಕೆ ಹೊರಟಿದ್ದೀನಿ ಸ್ನೇಹಿತರೆ. ಇವತ್ತು ಜೂನ್ 4 ಅವರ ಹುಟ್ಟುಹಬ್ಬ. ಇವತ್ತು ನಾವು ಅವರ 136ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಿ ಸ್ನೇಹಿತರೆ. ಇದರ ವಿಶೇಷವಾಗಿ ನಾನಿವತ್ತು ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಈ ವಿಡಿಯೋನ ಮಾಡ್ತಿದ್ದೀನಿ. ಕೊನೆ ತನಕ ಹಾಗೆ ನೋಡ್ತಾ ಇರಿ. ಐ ಆಮ್ ಗೋಯಿಂಗ್ ಟು ಟೆಲ್ ಯು ಸಮ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ವೆಲ್ಕಮ್ ಬ್ಯಾಕ್ ಟು ಮಹಿಷ ಮಾರ್ಗ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಈ ಮಹಿಷ ಮಾರ್ಗ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡುವಂಥ ವಿಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಮೋರ್ ಓವರ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಾನು ಇಲ್ಲಿ 3 ಚಿತ್ರಗಳನ್ನು ಕೊಟ್ಟಿದ್ದೀನಿ. ಮೊದಲನೇದು ತಂದೆ ಜ್ಯೋತಿ ಬಾಪುಲೆ ಅವರು, ಎರಡನೇದು ಶಾಹು ಮಹಾರಾಜ್ ಅವರು, ಮೂರನೇದು ನಾಲ್ವಾಡಿ ಕೃಷ್ಣರಾಜ ಒಡೆಯರ್. ಸ್ನೇಹಿತರೆ, ಇವರು 3 ಜನರು ಸ್ನೇಹಿತರೆ, ನಾವು ಹಿಂದುಳಿದ ವರ್ಗಗಳು ಅಂತ ಏನಿದ್ದೀವಿ, ನಾವು ದಲಿತರು ಅಂತ ನಾವು ಏನಿದ್ದೀವಿ, ಶೂದ್ರಾತಿ ಶೂದ್ರರು ಅಂತ ನಾವು ಏನಿದ್ದೀವಿ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಬೆಳಕನ್ನು ತರಲಿಕ್ಕೆ, ನಮ್ಮ ಜೀವನದಲ್ಲಿ ದೀಪವನ್ನು ಹಚ್ಚಿಸ್ಲಿಕ್ಕೆ ಅವಿರತವಾಗಿ ಶ್ರಮಿಸಿದಂಥವ್ರು, ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂಥವ್ರು ಸ್ನೇಹಿತರೆ ಇವರು. ನಿಜವಾಗ್ಲೂ ಇವ್ರನ್ನ ನಾವು ಇವತ್ತು ನೆನೆಸ್ಕೊಳ್ಳಿಲ್ಲ ಅಂತಂದರೆ ಅದು ನಮಗೆ ಅವಮಾನನೋ, ಅದು ನಾವು ಅವ್ರಿಗೆ ಮಾಡುವಂಥ ಅಪಮಾನನೋ, ಅದು ನಿಜವಾಗ್ಲೂ ನನಗೆ ಹೇಳಿಕ್ಕೆ ಬರ್ತಾ ಇಲ್ಲ ಸ್ನೇಹಿತರೆ. ಒಂದು ಸಲ ನಮ್ಮ ಇತಿಹಾಸವನ್ನು, ನಮ್ಮ ದೇಶದ ಇತಿಹಾಸವನ್ನು ಇಣುಕು ನೋಡೋದಾದರೆ, ಪುರಾತನ ಕಾಲದಿಂದಲೂ ಶ್ರೇಣೀಕೃತ ಪದ್ಧತಿ, ಶ್ರೇಣೀಕೃತ ವ್ಯವಸ್ಥೆ ನಮ್ಮ ದೇಶದಲ್ಲಿ ಜಾರಿಯಾಗಿತ್ತು ಸ್ನೇಹಿತರೆ. ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇಡೀ ಸಮಾಜವನ್ನು, ಇಡೀ ಸಮುದಾಯವನ್ನು, ಇಡೀ ದೇಶವನ್ನು 4 ಶ್ರೇಣಿಗಳಾಗಿ ವಿಂಗಡಿಸಲಾಗಿತ್ತು ಸ್ನೇಹಿತರೆ. ಅದು ನಂಬರ್ 1 ಬ್ರಾಹ್ಮಣ, ನಂಬರ್ 2 ಕ್ಷತ್ರಿಯ, ನಂಬರ್ 3 ವೇಶ್ಯ, ನಂಬರ್ 4 ಶೂದ್ರ, ಮತ್ತು ಕೊನೆಯದು ಅತಿಶೂದ್ರ ಅಂತ ನಾವು ಅಂದ್ಕೊಳ್ಳೋಣ ಸ್ನೇಹಿತರೆ. ಈ ಮೇಲ್ವರ್ಗದ ಈ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಮೇಲ್ಗಡೆ ಏನಿದ್ದಾರೆ, ತುದಿಯಲ್ಲಿ ಏನಿದ್ದಾರೆ ಈ ಬ್ರಾಹ್ಮಣರು ಅಂತಕ್ಕಂಥವ್ರು ಮೈನಾರಿಟಿ, ಅವರು ತುಂಬ ಅಲ್ಪಸಂಖ್ಯಾತರು ಆಗಿನ ಕಾಲದಲ್ಲಿ. ಬರೀ 2-3% ಇದ್ದರು ಅಂತ ಅನ್ಸುತ್ತೆ. ಆದರೆ ಈ ಅಲ್ಪಸಂಖ್ಯಾತರು ಸಮಾಜದಲ್ಲಿ ಏನೆಲ್ಲ ಫೆಸಿಲಿಟಿಗಳು ಸಿಗ್ತದೆ, ಸಮಾಜದಲ್ಲಿ ಏನೆಲ್ಲ ಅವಕಾಶಗಳು ಸಿಗ್ತದೆ, ಅದನ್ನೆಲ್ಲ ತಾವು ಬಳಸ್ಕೊಂಡು ಬಹಳ ವಿಜೃಂಭಣೆಯಿಂದ, ಬಹಳ ಲಕ್ಸುರಿಯಸ್ ಆಗಿ ಜೀವನ ನಡೆಸ್ತಾ ಇದ್ರು ಸ್ನೇಹಿತರೆ. ಆದರೆ ಇನ್ನು ಮಿಕ್ತವರು, ಈ ಹಿಂದುಳಿದ ವರ್ಗಗಳು ಅಂತ ಏನಿದೆ, ಈ ಶೂದ್ರರು ಅಂತ ಏನಿದ್ದಾರೆ, ಶೂದ್ರಾತಿ ಶೂದ್ರರು ಅಂತ ಏನಿದ್ದಾರೆ, ಅವ್ರನ್ನ ಸಂಪೂರ್ಣವಾಗಿ ಈ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿ, ಉದ್ದೇಶಪೂರ್ವಕವಾಗಿ ವಂಚಿತರನ್ನಾಗಿ ಮಾಡಿ, ಈ ಅಧಿಕಾರದಿಂದ ಉದ್ದೇಶಪೂರ್ವಕವಾಗಿ ವಂಚಿತರನ್ನಾಗಿ ಮಾಡಿ ಅವ್ರನ್ನ ಕಗ್ಗತ್ತಲಕ್ಕೆ ತಳ್ಳಿಬಿಟ್ಟಿದ್ರು ಸ್ನೇಹಿತರೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಗುಲಾಮಗರಿಗೆ ತಳ್ಳಿಬಿಟ್ಟಿದ್ರು ಅವ್ರನ್ನ, ನಾವು ಹಿಂದುಳಿದ ವರ್ಗಗಳನ್ನ ಸ್ನೇಹಿತರೆ. ಹೀಗೆ ನಡ್ಕೊಂಡು ಬರ್ತಿರ್ಬೇಕಾದ್ರೆ ನಮ್ಮ ದೇಶದಲ್ಲಿ ಮೊಘಲರ ಆಳ್ವಿಕೆ ಶುರುವಾಗ್ತದೆ. ಮೊಘಲರ ಆಳ್ವಿಕೆ ಕಾಲದಲ್ಲಿ ಈ ಬ್ರಾಹ್ಮಣರು ಪರ್ಷಿಯನ್ ಭಾಷೆಯನ್ನು ಕಲ್ತ್ಕೊಂಡು ಮೊಘಲರ ಆಳ್ವಿಕೆಯಲ್ಲಿ ಉನ್ನತ ಅಧಿಕಾರಗಳನ್ನು ಪಡ್ಕೊಂಡು ಆಗಲೂ ಕೂಡ ತುಂಬ ಸುಖವಾಗಿ, ತುಂಬ ಆರಾಮಾಗಿ ಜೀವನವನ್ನು ನಡೆಸ್ತಕ್ಕಂಥದ್ದು. ತದನಂತರದಲ್ಲಿ ಬ್ರಿಟಿಷರ ಆಳ್ವಿಕೆ ಶುರುವಾಗ್ತದೆ ಸ್ನೇಹಿತರೆ ನಮ್ಮ ದೇಶದಲ್ಲಿ. ಬ್ರಿಟಿಷರ ಆಳ್ವಿಕೆಯಲ್ಲೂ ಸಹ ಆಂಗ್ಲ ಭಾಷೆಯನ್ನು ಕಲ್ತ್ಕೊಂಡು ಬ್ರಿಟಿಷರ ಆಳ್ವಿಕೆಯಲ್ಲೂ ಸಹ ಉನ್ನತ ಉದ್ಯೋಗಗಳನ್ನು, ಒಳ್ಳೊಳ್ಳೆ ಪೊಸಿಷನ್ಗಳನ್ನ ಪಡ್ಕೊಂಡು ನಿರಂತರವಾಗಿ ತಮ್ಮ ಲಕ್ಸುರಿಯಸ್ ಜೀವನವನ್ನು ನಡೆಸ್ತಾ ಇರ್ತಾರೆ ಸ್ನೇಹಿತರೆ. ಆದರೆ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದು ಆಡಳಿತವನ್ನು ಶುರು ಮಾಡಿದಾಗ ದೇವರ್ ಇನ್ ಡಿಲಮ ಇತ್ತು ಒಂದು. ಅವ್ರಿಗೆ ಏನಪ್ಪ ಡಿಲಮ, ಏನು ಅದು ಅಂತಂದರೆ, ಯಾವ ಭಾಷೆಯಲ್ಲಿ ನಾವು ಆಡಳಿತವನ್ನು ನಡೆಸಬೇಕು ಇಲ್ಲಿ ಅಂತಕ್ಕಂಥದ್ದು. ಅವ್ರ ಭಾಷೆ ಆಂಗ್ಲ ಭಾಷೆ, ಇಂಗ್ಲೀಷ್. ಇಲ್ಲಿ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಭಾಷೆ ಇತ್ತು ಆ ಕಾಲಕ್ಕೇ. ಯಾವ ಭಾಷೆಯಲ್ಲಿ ನಾವು ಆಡಳಿತ ನಡೆಸಬೇಕು ಅಂತ ಗೊತ್ತಾಗ್ತಿದ್ದೇನೆ ಒಂದು ವರದಿ ತರಿಸ್ಕೊಂಡ್ರು ಸ್ನೇಹಿತರೆ. ಅದು ಏನಪ್ಪ ಅಂತಂದರೆ 1835 ಮಾರ್ಚ್ 7ನೇ ತಾರೀಕು ಮೆಕಾಲೆ ಅಂತಕ್ಕಂಥವನು ಇದ್ರ ಬಗ್ಗೆ ಯಾವ ಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು, ಯಾವ ಭಾಷೆಯಲ್ಲಿ ಆಡಳಿತ ನಡೆಸಬೇಕು ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ಸಲ್ಲಿಸ್ತಾನೆ. ನಾವೇನು ಮೆಕಾಲೆ ಮಿನಿಟ್ಸ್ ಅಂತ ಕರಿತೀವಿ, ವರದಿ
ಸಲ್ಲಿಸ್ತಾನೆ ಅವನು. ಆ ವರದಿಯಲ್ಲಿ ಏನಿರ್ತದಪ್ಪ ಅಂತಂದರೆ, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಇರ್ರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟಿ, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜಿಯನ್, ಎಲ್ರಿಗೂ ಒಂದೇ ಭಾಷೆಯಲ್ಲಿ ಆಡಳಿತ ನಡೆಸಬೇಕು, ಒಂದೇ ಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು ಅಂತಕ್ಕಂಥದ್ದು ಆ ರಿಪೋರ್ಟಲ್ಲಿ ವರದಿಯಾಗಿರ್ತದೆ ಸ್ನೇಹಿತರೆ. ಆಂಗ್ಲ ಭಾಷೆಯಲ್ಲೇ ಆಡಳಿತ ನಡೆಸಬೇಕು, ಜೊತೆಗೆ ಆಂಗ್ಲ ಭಾಷೆಯಲ್ಲೇ ಶಿಕ್ಷಣವನ್ನು ಕೊಡಬೇಕು. ಅದು ಜಾತಿಯ ಆಧಾರದ ಮೇಲಾಗಲಿ ಅಥವಾ ಬಣ್ಣದ ಆಧಾರದ ಮೇಲಾಗಲಿ, ಧರ್ಮದ ಆಧಾರದ ಮೇಲಾಗಲಿ, ಕಮ್ಯುನಿಟಿ ಆಧಾರದ ಮೇಲಾಗಲಿ ಯಾರನ್ನು ತಾರತಮ್ಯ ಮಾಡುವಂತಿಲ್ಲ ಅಂತಕ್ಕಂಥದ್ದು ಈ ವರದಿಯ ಜಿಸ್ಟ್ ಅಂತಕ್ಕಂಥದ್ದು. ಯಾವಾಗ ಈ ವರದಿ ಬರುತ್ತೋ ಆಗ ಭಾರತ ದೇಶದಲ್ಲಿ ಇಂಗ್ಲೀಷ್ ಶಿಕ್ಷಣ ಶುರುವಾಗ್ತದೆ. ಇಂಗ್ಲೀಷ್ ಶಿಕ್ಷಣ ಶುರುವಾಗ್ತಿದ್ದಂಗೆ ವಿಜ್ಞಾನಕ್ಕೆ ಜಾಸ್ತಿ ಒತ್ತು ಕೊಡಲಾಗ್ತದೆ. ಯಾವಾಗ ಇಂಗ್ಲೀಷ್ ಮತ್ತು ವಿಜ್ಞಾನ ಒಂದೇ ಸಲ ನಮ್ಮ ದೇಶದೊಳಗಡೆ ಬರ್ತದೋ ಆಗ ಈ ಹಿಂದುಳಿದ ವರ್ಗದವರು ಅಂತ ಏನಿದ್ರು, ಈ ಬಹುಸಂಖ್ಯಾತರು ಅಂತ ಏನಿದ್ರು, ಸಾವಿರಾರು ವರ್ಷಗಳಿಂದ ಗುಲಾಮಗಿರಿಗೆ, ಮಾನಸಿಕ ಮತ್ತು ದೈಹಿಕ ಗುಲಾಮಗಿರಿಗೆ ತಳ್ಳಲ್ಪಟ್ಟಿದ್ರಲ್ಲ, ಕಗ್ಗತ್ತಲಲ್ಲಿ ಇದ್ರಲ್ಲ, ಅವ್ರ ಬೆಳಕಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬೆಳಕು ಬರಲಿಕ್ಕೆ ಶುರುವಾಗ್ತದೆ. ಅವ್ರ ಜೀವನ ಸ್ವಲ್ಪ ಮಟ್ಟಿಗೆ ಉದ್ಧಾರ ಆಗಲಿಕ್ಕೆ ಶುರುವಾಗ್ತದೆ ಸ್ನೇಹಿತರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ದುಡಿದಂಥವರು ಇವರು, ನಾನು ಆಗಲೇ ಹೇಳಿದೆ, ಜ್ಯೋತಿ ಬಾಪಲೆ ಅವರು, ಶಾಹು ಮಹಾರಾಜ್ ಅವರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ನೇಹಿತರೆ. ಇವು ನಿಜವಾಗ್ಲೂ ಇವತ್ತು ನಾವು ಅವ್ರನ್ನ ಪ್ರತಿದಿನವೂ ಪ್ರತಿ ಕ್ಷಣನೂ ನೆನೆಸ್ಕೊಳ್ಬೇಕಾದಂಥ ಅನಿವಾರ್ಯ ಅವಶ್ಯಕತೆ ಎರಡೂ ಇದೆ ಸ್ನೇಹಿತರೆ. ಯಾವಾಗ ನಮ್ಮ ದೇಶದಲ್ಲಿ ಶಿಕ್ಷಣದ ಬಿರುಗಾಳಿ ಬೀಸ್ತೋ ಸ್ನೇಹಿತರೆ, ವಿಜ್ಞಾನದ ಅರಿವು ಮೂಡ್ತೋ, ಈ ಸಾವಿರಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ ಕಗ್ಗತ್ತಲ್ಲಿದ್ರಲ್ಲ ಹಿಂದುಳಿದ ಸಮುದಾಯದವರು, ಕಗ್ಗತ್ತಲ್ಲಿದ್ರಲ್ಲ ಶೂದ್ರಾತಿ ಶೂರರು, ಅವರ ಜೀವನದಲ್ಲಿ ಒಂದು ಆಶಾಭಾವನೆ ಮೂಡ್ತು, ಒಂದು ರೇ ಆಫ್ ಓಪು ಅವರ ಜೀವನದಲ್ಲಿ ಮೂಡ್ತು ಸ್ನೇಹಿತರೆ. ಅಲ್ಲಿ ತನಕನೂ ಈ ಶೂದ್ರಾತಿ ಶೂದ್ರರಿಗೆ, ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ ಅಂತಂದ್ರೆ ಏನು, ಸಮಾನತೆ ಅಂತಂದ್ರೆ ಏನು, ಸ್ವಾತಂತ್ರ್ಯ ಅಂದ್ರೆ ಏನು, ಈ ಡೆಮಾಕ್ರಸಿ, ಪ್ರಜಾತಂತ್ರ ಅಂದ್ರೆ ಏನು, ಅದ್ರ ಬಗ್ಗೆ ಅರಿವಿರಲಿಲ್ಲ ಸ್ನೇಹಿತರೆ. ಯಾವಾಗ ಇಂಗ್ಲೀಷ್ ಶಿಕ್ಷಣ ನಮ್ಮ ದೇಶಕ್ಕೆ ಕಾಲಿಡ್ತೋ ಇವುಗಳ ಬಗ್ಗೆ ಈ ಹಿಂದುಳಿದ ವರ್ಗಗಳಿಗೆ ಸ್ವಲ್ಪ ಮಟ್ಟಿಗೆ ಅರಿವು ಮೂಡ್ತು ಸ್ನೇಹಿತರೆ. ಈಗಾಗಲೇ ಲಾರ್ಡ್ ಮೆಕಾಲೆ ಅವರು ವರದಿ ಕೊಟ್ಟಿದ್ದರು 1835ರಲ್ಲಿ, ಇಡೀ ದೇಶಾದ್ಯಂತ ಏಕರೂಪ ಶಿಕ್ಷಣ ವ್ಯವಸ್ಥೆ ಇರಬೇಕು, ಅದು ಇಂಗ್ಲೀಷಲ್ಲೇ ಕೊಡಬೇಕು, ವಿಜ್ಞಾನ ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು ಅಂತ ಏನು ವರದಿತ್ತು ಅದ್ರ ಪ್ರಕಾರವಾಗಿ ಬ್ರಿಟಿಷ್ ಸರ್ಕಾರ ಕಾರ್ಯೋನ್ಮುಖವಾಯಿತು ಸ್ನೇಹಿತರೆ. ಚರ್ಚುಗಳನ್ನು ಸ್ಥಾಪಿಸಿ ಪ್ರತಿಯೊಂದು ಪ್ರಾಂತ್ಯಗಳಲ್ಲಿ, ಪ್ರತಿಯೊಂದು ತಾಲೂಕು ಲೆವೆಲ್ಗಳಲ್ಲಿ ಆ ಚರ್ಚ್ಗಳನ್ನು ಸ್ಥಾಪಿಸಿ ಕ್ರೈಸ್ತ ಮಿಷನರಿಗಳ ಮೂಲಕ ಇಂಗ್ಲೀಷ್ ಶಿಕ್ಷಣ ಕೊಡೋ ವ್ಯವಸ್ಥೆಯನ್ನು ಬ್ರಿಟಿಷ್ ಸರ್ಕಾರ ಆಗಿನ ಕಾಲದಲ್ಲಿ ಮಾಡ್ತದೆ ಸ್ನೇಹಿತರೆ. ಅದರ ವ್ಯವಸ್ಥೆಯನ್ನು ಅದರ ಪ್ರಯೋಜನವನ್ನು ಪಡ್ಕೊಂಡಂತಹ ಮೊಟ್ಟ ಮೊದಲ ಬ್ರಾಹ್ಮಣೇತರ ವ್ಯಕ್ತಿ ಅಂತಂದರೆ ಸ್ನೇಹಿತರೆ ಮಹಾತ್ಮ ಜ್ಯೋತಿ ಬಾಪಲೆ ಅವರು, ಹಿಂದುಳಿದ ವರ್ಗಕ್ಕೆ ಸೇರಿದಂಥವ್ರು ಸ್ನೇಹಿತರೆ. ಮತ್ತು ಹಿಂದುಳಿದ ವರ್ಗಗಳಿಗೆ ಅವಿರತವಾಗಿ ಶ್ರಮಪಟ್ಟಂಥವ್ರು ಇವರು ಸ್ನೇಹಿತರೆ. ಯಾವಾಗ ಇವರು ಶಿಕ್ಷಣವನ್ನು ಪಡ್ಕೋತಾರೋ ಆ ಸಮಾಜದಲ್ಲಿದ್ದಂತಹ ಅಸ್ಪೃಶ್ಯತೆ ಬಗ್ಗೆ, ಆ ಸಮಾಜದಲ್ಲಿರ್ತಕ್ಕಂಥ ಜಾತೀಯತೆ ಬಗ್ಗೆ, ಈ ಸಮಾಜದಲ್ಲಿರ್ತಕ್ಕಂಥ ತಾರತಮ್ಯದ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡಲಿಕ್ಕೆ ಶುರು ಆಗ್ತಾರೆ, ನಿರಂತರವಾಗಿ ಧ್ವನಿ ಎತ್ತುತ್ತಾರೆ, ನಿರಂತರವಾಗಿ ವಿರೋಧಿಸ್ತಾರೆ ಸ್ನೇಹಿತರೆ ಇವರು. ಮುಂದಿನ ದಿನಗಳಲ್ಲಿ ಅಂತಂದರೆ 1851ರಲ್ಲಿ ಪ್ರಪ್ರಥಮ ಬಾರಿಗೆ ಅಸ್ಪೃಶ್ಯ ಮಹಿಳೆಯರಿಗೋಸ್ಕರ ಒಂದು ಶಾಲೆಯನ್ನು ತೆರೀತಾರೆ ಸ್ನೇಹಿತರೆ. ತಮ್ಮ ಧರ್ಮಪತ್ನಿ ಸಾವಿತ್ರಿ ಬಾಪಲೆಯವ್ರಿಗೂ ಶಿಕ್ಷಣ ಕಲಿಸಿ ಆ ಶಾಲೆಯ ಶಿಕ್ಷಕಿಯನ್ನಾಗಿ ಮಾಡ್ತಾರೆ ಸ್ನೇಹಿತರೆ. ಈ ಮೂಲಕ ಜ್ಯೋತಿ ಬಾಪಲೆಯವರು ಮತ್ತು ಅವರ ಧರ್ಮಪತ್ನಿಯಾದಂಥ ಸಾವಿತ್ರಿ ಬಾಪಲೆಯವರು ಈ ಅಸ್ಪೃಶ್ಯರ ಶಿಕ್ಷಣಕ್ಕಾಗಿ, ಹಿಂದುಳಿದವರ ಶಿಕ್ಷಣಕ್ಕಾಗಿ ಅವಿರತವಾಗಿ ಶ್ರಮಿಸಿದರು ಸ್ನೇಹಿತರೆ. ಮತ್ತು 1873ರಲ್ಲಿ ಸತ್ಯಶೋಧಕ ಸಮಾಜ ಅಂತಕ್ಕಂಥ ಒಂದು ಹೊಸ ಸಂಘಟನೆಯನ್ನು ಶುರು ಮಾಡ್ತಾರೆ ಮಹಾತ್ಮ ಜ್ಯೋತಿ ಬಾಪಲೆಯವರು. ಈ ಸಂಘಟನೆಯ ಮೂಲಕ ನಮ್ಮ ದೇಶದಲ್ಲಿರ್ತಕ್ಕಂಥ ಅವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತಕ್ಕಂಥದ್ದು, ನಮ್ಮ ದೇಶದಲ್ಲಿರ್ತಕ್ಕಂಥ ಅವ್ಯವಸ್ಥೆಯನ್ನು ಎತ್ತಿ ತೋರಿಸ್ತಕ್ಕಂಥ ಕೆಲಸನ ಮಾಡ್ತಾರೆ ಸ್ನೇಹಿತರೆ. ಇದ್ರ ಮಧ್ಯದಲ್ಲೇ 1882ರಲ್ಲಿ ಈ ಹಂಟರ್ಸ್ ಕಮಿಷನ್ ಅಂತಕ್ಕಂಥದ್ದು ನಮ್ಮ ದೇಶಕ್ಕೆ ಬರ್ತದೆ, ಹಂಟರ್ಸ್ ಆಯೋಗ ಅಂತಂದ್ಬಿಟ್ಟು. ಆ ಹಂಟರ್ಸ್ ಆಯೋಗಕ್ಕೆ ಈ ಸತ್ಯಶೋಧಕ ಸಮಾಜದ ಸಂಘಟನೆ ಏನಿದೆ, ಸಂಘಟನೆಯವರು ಒಂದು ಮನವಿ ಮಾಡ್ತಾರೆ ಸ್ನೇಹಿತರೆ. ಆ ಮನವಿ ಏನಪ್ಪ ಅಂತಂದರೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಶೂದ್ರಾತಿ ಶೂದ್ರರಿಗೆ ಉಚಿತವಾಗಿ ಪ್ರಾಥಮಿಕ ಶಿಕ್ಷಣವನ್ನು ಕೊಡಬೇಕು, ಉಚಿತವಾಗಿ ಹಾಸ್ಟೆಲ್ಗಳನ್ನು ತೆರೆಯಬೇಕು, ಉಚಿತವಾಗಿ ಸ್ಕಾಲರ್ಶಿಪ್ಗಳನ್ನ ಕೊಡಬೇಕು, ಮತ್ತು ಸಾರ್ವಜನಿಕ ಸೇವೆಗಳಲ್ಲಿ ಅಂತಂದರೆ ಗೌರ್ಮೆಂಟ್ ಜಾಬ್ಗಳಲ್ಲಿ ಈ ಎಲ್ಲ ಹಿಂದುಳಿದ ಜಾತಿಗಳಿಗೂ ಪ್ರಾತಿನಿಧ್ಯ ಕೊಡಬೇಕು, ಅಂದರೆ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ವಾದವನ್ನು, ಅಂತಕ್ಕಂಥ ಮನವಿಯನ್ನು ಈ ಜ್ಯೋತಿ ಬಾಪಲೆಯವರ ಸತ್ಯಶೋಧಕ ಸಮಾಜದ ಸಂಘಟನೆ ಹಂಟರ್ಸ್ ಆಯೋಗದ ಮುಂದೆ ಇಡ್ತದೆ ಸ್ನೇಹಿತರೆ. ಇಷ್ಟೊತ್ತಿಗಾಗಲೇ ಅಲ್ಲಿದ್ದಂಥ ಕೋಲ್ಹಾಪುರದ ಪ್ರಾಂತ್ಯ ಏನಿರುತ್ತೆ, ಆ ಕೋಲ್ಹಾಪುರದ ಪ್ರಾಂತ್ಯವನ್ನು ಯಾರು ಆಳ್ವಿಕೆ ಮಾಡ್ತಿರ್ತಾರೆ ಅಂತಕ್ಕಂತಂದರೆ ಛತ್ರಪತಿ ಶಾಹು ಮಹಾರಾಜ್ ಅಂತ. ಈ ಛತ್ರಪತಿ ಶಾಹು ಮಹಾರಾಜ್ ಅವರು ಈ ವಾಸ್ ವೆರಿ ಮಚ್ ಇನ್ಸ್ಪೈರ್ಡ್ ಬೈ ಜ್ಯೋತಿ ಬಾಪಲೆ. ಜ್ಯೋತಿ ಬಾಪಲೆ ಅವರ ಹೋರಾಟ ಇಷ್ಟೊತ್ತಿಗಾಗಲೇ ಇಡೀ ಪ್ರಾಂತ್ಯಾದ್ಯಂತ ಹಬ್ಕೊಬಿಟ್ಟಿರುತ್ತೆ. ಅವರ ಹೋರಾಟದಿಂದ ಪ್ರಭಾವಿತರಾದಂತಹ ಶಾಹು ಮಹಾರಾಜ್ ಅವರು
ಅವರ ಹೋರಾಟದಿಂದ ಇನ್ಸ್ಪೈರ್ ಆದಂಥ ಶಾಹು ಮಹಾರಾಜ್ ಅವರು ತಮ್ಮ ಇಡೀ ಪ್ರಾಂತ್ಯಾದ್ಯಂತ, ತಮ್ಮ ಇಡೀ ನಾಡಿನಾದ್ಯಂತ ಶೂದ್ರಾತಿ ಶೂದ್ರರಿಗೆ, ಹಿಂದುಳಿದ ವರ್ಗಗಳಿಗೆ ಉಚಿತ ಪ್ರಾಥಮಿಕ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡ್ತಾರೆ ಸ್ನೇಹಿತರೆ. ಉಚಿತ ವಿದ್ಯಾರ್ಥಿ ವೇತನವನ್ನು ವ್ಯವಸ್ಥೆ ಮಾಡ್ತಾರೆ ಸ್ನೇಹಿತರೆ. ಉಚಿತ ಹಾಸ್ಟೆಲ್ಗಳನ್ನು ಪ್ರಾರಂಭಿಸ್ತಾರೆ. ಜೊತೆಗೆ ಈ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಅಂದರೆ ಸರ್ಕಾರಿ ಹುದ್ದೆಗಳಲ್ಲಿ ಈ ಶೂದ್ರಾತಿ ಶೂದ್ರರಿಗೆ 50% ರಿಸರ್ವೇಷನ್ನ ಅನೌನ್ಸ್ ಮಾಡ್ತಾರೆ ಸ್ನೇಹಿತರೆ. ಯಾವತ್ತಪ್ಪ ಅಂತಂದರೆ ಜುಲೈ 26ನೇ ತಾರೀಕು 1902ನೇ ಇಸ್ವಿಯಲ್ಲಿ 50% ರಿಸರ್ವೇಷನ್ನ ಹಿಂದುಳಿದ ಜಾತಿಗಳಿಗೆ, ಹಿಂದುಳಿದ ವರ್ಗಗಳಿಗೆ, ಶೂದ್ರಾತಿ ಶೂದ್ರರಿಗೆ ಕೊಡೋದ್ರ ಮೂಲಕ ಅವರ ಬಾಳಲ್ಲಿ ಬೆಳಕನ್ನು ತಂದಂಥವರು ಈ ಛತ್ರಪತಿ ಶಾಹು ಮಹಾರಾಜ್ ಮತ್ತು ಜ್ಯೋತಿಬಾ ಫುಲೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ. ಮುಂಬೈನ ಕೊಲ್ಹಾಪುರ ಪ್ರಾಂತ್ಯದಲ್ಲಿ ಅಂದರೆ ಬಾಂಬೆ ಪ್ರಾಂತ್ಯದಲ್ಲಿ ಯಾವಾಗ ಈ ಬ್ರಾಹ್ಮಣೇತರ ಚಳವಳಿಗಳು ಪ್ರಾರಂಭವಾಯಿತೋ ಅದರ ಅಲೆಗಳು, ಅದರ ಗಾಳಿ ಈ ಮದ್ರಾಸ್ ಪ್ರಾಂತ್ಯಕ್ಕೂ ಬೀಸ್ತದೆ ಸ್ನೇಹಿತರೆ. ಮದ್ರಾಸ್ ಜನಗಳು ಕೂಡ ಈ ಬಾಂಬೆಯಲ್ಲಿ ಏನು ಬ್ರಾಹ್ಮಣೇತರ ಸಮುದಾಯಗಳು ಚಳವಳಿಯನ್ನು ಮಾಡ್ತಿದ್ದಾವೆ ಅದರಿಂದ ಸ್ಫೂರ್ತಿಗೊಂಡು, ಅದರಿಂದ ಇನ್ಸ್ಪೈರ್ ಆಗಿ ಮದ್ರಾಸಲ್ಲೂ ಕೂಡ, ಇವತ್ತಿನ ಚೆನ್ನೈ ಅಂತ ನಾವೇನು ಕರಿತೀವಿ, ಅಲ್ಲೂ ಕೂಡ ಈ ಬ್ರಾಹ್ಮಣೇತರ ಚಳುವಳಿಗೂ ಶುರುವಾಗ್ತದೆ ಸ್ನೇಹಿತರೆ. ಮೊದಲಿಗೆ ಡಾಕ್ಟರ್ TM ನಾಯರ್ ಅಂತಕ್ಕಂಥವ್ರು, ಸರ್ TP ಚೆಟ್ಟಿಯಾರ್ ಅಂತಕ್ಕಂಥವ್ರು ಮತ್ತು ರಾಮಸ್ವಾಮಿ ಅಂತಕ್ಕಂಥವ್ರು ಈ 1915ರಲ್ಲಿ ಜಸ್ಟಿಸ್ ಪಾರ್ಟಿ ಅಂತ ಒಂದು ಸಂಘಟನೆ ಕಟ್ಟಿಕೊಂಡು ಈ ಸಂಘಟನೆಯ ಮೂಲಕ ಈ ಬ್ರಾಹ್ಮಣೇತರ ಜಾತಿಗಳು ಏನಿದೆ, ಈ ಬ್ರಾಹ್ಮಣೇತರ ಸಮುದಾಯಗಳು ಅಂತ ಏನಿದೆ, ಅಂದರೆ ಹಿಂದುಳಿದ ವರ್ಗಗಳು ಅಂತ ಏನಿದೆ, ಅವುಗಳ ಹೀನಾಯ ಸ್ಥಿತಿಯ ಬಗ್ಗೆ, ಅವುಗಳ ನೆನೆಸ್ಕೊಳ್ಳೋಕ್ಕೆ ಆಗಲ್ಲ, ಯೋಚನೆ ಮಾಡೋಕ್ಕೂ ಅಸಾಧ್ಯ ಅಂತಹ ಕಂಡೀಷನ್ಗಳ ಬಗ್ಗೆ, ಅಂತಹ ಅವರ ಜೀವನದ ಬಗ್ಗೆ ಜನಗಳ ಮುಂದೆ ಇಡ್ತಾರೆ ಸ್ನೇಹಿತರೆ. ಬ್ರಾಹ್ಮಣರು ಅಂದರೆ ಎಲ್ಲ ಐಫೈ ಲಕ್ಸುರಿಯಸ್ ಜೀವನಗಳನ್ನ ನಡೆಸ್ತಾ ಇದ್ದಾರೆ. ಇನ್ನು ಬ್ರಾಹ್ಮಣೇತರ ಸಮುದಾಯಗಳು ಏನು ಪಾಪ ಮಾಡಿದ್ವು, ಯಾಕೆ ಇಷ್ಟೊಂದು ಹೀನಾಯವಾದ ಬದುಕನ್ನು ಬದುಕ್ತಾ ಇವೆ ಅಂತಕ್ಕಂಥ ಸತ್ಯತೆಯನ್ನು ಈ ಹಿಂದುಳಿದ ವರ್ಗ ಜನಗಳು ಏನಿದ್ದಾರೆ ಅವ್ರ ಜನಗಳ ಮುಂದೆ ಅವ್ರಿಗೆ ಸತ್ಯಾಸತ್ಯತೆಯನ್ನು ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಈ ಹೋರಾಟ ಹೀಗೆ, ಈ ಬ್ರಾಹ್ಮಣೇತರ ಹೋರಾಟ ಹೀಗೆ ಮದ್ರಾಸಲ್ಲಿ ಮುಂದುವರೆದು ಕೊನೆಗೆ 1925ರಲ್ಲಿ ತಂದೆ ಪೆರಿಯಾರ್ ರಾಮಸ್ವಾಮಿಯವರ ಹೆಗಲಿಗೆ ಬರ್ತದೆ ಅಂತಕ್ಕಂಥದ್ದು. ಮತ್ತು ದ್ರಾವಿಡ ಕಳಗಂ ಅಂತಕ್ಕಂಥ ಒಂದು ಹೊಸ ಸಂಘಟನೆಯನ್ನು ಸ್ಥಾಪನೆ ಮಾಡಿ ಪೆರಿಯಾರ್ ರಾಮಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಇಡೀ ಮದ್ರಾಸ್ ಪ್ರಾಂತ್ಯಾದ್ಯಂತ ಬ್ರಾಹ್ಮಣೇತರ ಸಂಘಟನೆ ತುಂಬ ಬಲಗೊಳ್ತದೆ. ಬ್ರಾಹ್ಮಣೇತರ ಸಂಘಟನೆ ಶಿಕ್ಷಣಕ್ಕೋಸ್ಕರ, ಸಮಾನತೆಗೋಸ್ಕರ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತದೆ. ಅಂತಂದರೆ ಈ ಬ್ರಾಹ್ಮಣರು ಏನೆಲ್ಲ ಹೈಭೋಗಗಳನ್ನು ಅನುಭವಿಸ್ತಾ ಇದ್ದಾರೋ, ಏನೆಲ್ಲ ಸುಖಗಳನ್ನು ಅನುಭವಿಸ್ತಾ ಇದ್ದಾರೋ ಅದು ನಮಗೂ ಬೇಕು ಅನ್ನೋದರ ನಿಟ್ಟಿನಲ್ಲಿ ಹೋರಾಟ ಶುರುವಾಗ್ತದೆ ಮದ್ರಾಸ್ ಪ್ರಾಂತ್ಯದಲ್ಲಿ. ಬಾಂಬೆ ಪ್ರಾಂತ್ಯದಲ್ಲಿ ಹೇಗೆ ಬ್ರಾಹ್ಮಣೇತರ ಚಳವಳಿ ಶುರುವಾಯಿತೋ, ಅಲ್ಲಿನ ಛತ್ರಪತಿ ಶಾಹು ಮಹಾರಾಜ್ ಆಗಿರ್ಬೋದು, ಜ್ಯೋತಿಬಾ ಫುಲೆ ಆಗಿರ್ಬೋದು, ಸಾವಿತ್ರಿಬಾಯಿ ಫುಲೆ ಆಗಿರ್ಬೋದು, ಹೇಗೆ ಸಂಘಟನೆಗಳನ್ನ ಕಟ್ಕೊಂಡು ಶೂದ್ರಾತಿ ಶೂದ್ರರ ಪರವಾಗಿ ಬ್ರಾಹ್ಮಣರ ವಿರುದ್ಧ ಧ್ವನಿ ಎತ್ತಿದ್ರು ಸ್ನೇಹಿತರೆ. ಹೇಗೆ ಬ್ರಾಹ್ಮಣೇತರ ಚಳುವಳಿ ಮದ್ರಾಸ್ ಪ್ರಾಂತ್ಯದಲ್ಲಿ ಪ್ರಾರಂಭವಾಯಿತು, ಚೆಟ್ಟಿಯಾರ ಆಗಿರ್ಬೋದು, ರಾಮಸ್ವಾಮಿಯವರಾಗಿರ್ಬೋದು, ನಾಯರ್ ಅವರಾಗಿರ್ಬೋದು, ಹೇಗೆ ಬ್ರಾಹ್ಮಣ ವಿರುದ್ಧ ಧ್ವನಿ ಎತ್ತಿದ್ರೋ, ಶೂದ್ರಾತಿ ಶೂದ್ರರ ಪರವಾಗಿ ವಾದ ಮಾಡಿದ್ರೋ, ಹೋರಾಟ ಮಾಡಿದ್ರೋ, ಅದೇ ರೀತಿ ಗಾಳಿ ಮೈಸೂರು ಪ್ರಾಂತ್ಯದಲ್ಲೂ ಬೀಸ್ತು ಸ್ನೇಹಿತರೆ. ಹಗಲಿರುಳು ಸುಮಾರು 40 ವರ್ಷಗಳ ಕಾಲ ಹಗಲು ಅನ್ನೋದೇ ಇರುಳು ಅನ್ನೋದೇ ಶೂದ್ರಾತಿ ಶೂದ್ರರಿಗೋಸ್ಕರ, ಹಿಂದುಳಿದ ವರ್ಗಗಳಿಗೋಸ್ಕರ ಅವಿರತವಾಗಿ ಶ್ರಮಪಟ್ಟು, ಅವಿರತವಾಗಿ ಪ್ರಯತ್ನ ಮಾಡಿ ಅವರ ಬಾಳನ್ನು ಬೆಳಗ್ದಂತಹ ಧೀಮಂತ ನಾಯಕ ರಾಜರ್ಷಿ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಸ್ನೇಹಿತರೆ. ನಾನು ಆಗಲೇ ಹೇಳಿದೆ, ಇವತ್ತು ಅವರ 136ನೇ ಜನ್ಮದಿನ. ಈ ಹುಟ್ಟುಹಬ್ಬದ ಸಮಯದಲ್ಲಿ ಅವ್ರ ಬಗ್ಗೆ ಮಾತನಾಡ್ತಿರೋದಕ್ಕೆ ನನಗೆ ತುಂಬ ಖುಷಿ ಅಂತ ಅನ್ನಿಸ್ತಾ ಇದೆ. ಇಡೀ ದೇಶಾದ್ಯಂತ ಬ್ರಾಹ್ಮಣೇತರ ಚಳವಳಿಗಳು ಪ್ರಾರಂಭವಾಗ್ತಿದ್ದಂಥ ಕಾಲಘಟ್ಟದಲ್ಲಿ ಜನಿಸ್ತಂಥವರು ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವ್ರ ಸ್ನೇಹಿತರೆ. ಈ ನಾಲ್ವಾಡಿ ಅಂತಂದರೆ ಫೋರ್ತ್ ಅಂತ, ಕೃಷ್ಣರಾಜ ಒಡೆಯರ್ ದ ಫೋರ್ತ್ ಅಂತ. ನಮ್ಮ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರು ಜೂನ್ 4, 1884ರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಜನ್ಮ ತಾಳ್ತಾರೆ ಸ್ನೇಹಿತರೆ. ತಂದೆ ಚಾಮರಾಜ ಒಡೆಯರ್ ಅವರು, ತಾಯಿ ಕೆಂಪನಂಜಮ್ಮಣಿಯವರು. ಹೇಳಿ ಕೇಳಿ ರಾಜಮನೆತನದಲ್ಲಿ, ರಾಯಲ್ ಫ್ಯಾಮಿಲಿಯಲ್ಲಿ ಜನಿಸಿದ್ರಿಂದ ಸ್ನೇಹಿತರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಬಾಲ್ಯದಲ್ಲಿ ಏನೆಲ್ಲ ಲಕ್ಸುರಿಯಸ್ ಸಿಗಬೇಕೋ, ಏನೆಲ್ಲ ಫೆಸಿಲಿಟಿಗಳು ಸಿಗಬೇಕೋ, ಆಪರ್ಚುನಿಟಿಗಳು ಸಿಗಬೇಕೋ ಎಲ್ಲವನ್ನೂ ಅನುಭವಿಸ್ತಾರೆ ಸ್ನೇಹಿತರೆ. ಆದರೆ ಹೀಗೆ ಅವ್ರ ಬಾಲ್ಯ ಕಳಿತಿರ್ಬೇಕಾದ್ರೆ ದಿಢೀರಂತ 1894ರಲ್ಲಿ ಒಂದು ಅಹಿತಕರ ಘಟನೆ ನಡೆದೋಗ್ತದೆ. ಅದೇನಪ್ಪ ಅಂತಂದರೆ,
ಚಾಮರಾಜ ಒಡೆಯರ್ ಅವರು ಗಂಟಲು ಬೇನೆಯಿಂದ 1894ರಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾರೆ ಸ್ನೇಹಿತರೆ. ತಂದೆ ಮರಣ ನಂತರ ಸಂಪ್ರದಾಯದ ಪ್ರಕಾರ ಹಿರಿಮಗನಿಗೆ ಪಟ್ಟಾಭಿಷೇಕ ಮಾಡಬೇಕಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಹಿರಿಯ ಮಗ ಆದ್ದರಿಂದ 1895ರಲ್ಲಿ ಅವರಿಗೆ ಪಟ್ಟಾಭಿಷೇಕ ಮಾಡ್ತಾರೆ ಸ್ನೇಹಿತರೆ. ಆ ಪಟ್ಟಾಭಿಷೇಕ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಇನ್ನೂ 18 ವರ್ಷ ತುಂಬಿರೋದಿಲ್ಲ. ಹಾಗಾಗಿ ಇವರ ತಾಯಿ ಕೆಂಪು ನಂಜಮ್ಮಣಿಯವ್ರನ್ನ ಮೈಸೂರು ಸಂಸ್ಥಾನದ ರಿಜೆಂಟರನ್ನಾಗಿ ನೇಮಕ ಮಾಡಲಾಗ್ತದೆ. ಜೊತೆಗೆ ಒಂದು ಮಂತ್ರಿಮಂಡಲವನ್ನು ಸ್ಥಾಪನೆ ಮಾಡಲಾಗ್ತದೆ. ಏನಾದರೂ ರಾಜರಿಗೆ ಕೆಂಪು ನಂಜಮ್ಮಣಿಯವ್ರಿಗೆ ಏನಾದರೂ ಸಲಹೆ ಸೂಚನೆಗಳು ಬೇಕಾದರೆ ಕೊಡೋಕೆ ಅಂತೇಳಿ ಒಂದು ಮಂತ್ರಿಮಂಡಲವನ್ನು ಶುರು ಮಾಡಲಾಗ್ತದೆ. ಮತ್ತು ಈ ಮಧ್ಯೆ ತಮ್ಮ 16ನೇ ವಯಸ್ಸಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅಂತಂದರೆ 1900ರಲ್ಲಿ ತಮ್ಮ 16ನೇ ವಯಸ್ಸಿನಲ್ಲಿ ಪ್ರತಾಪ ಕುಮಾರಿ ದೇವಿ ಅಂತಕ್ಕಂಥವ್ರನ್ನ ಮದುವೆ ಆಗ್ತಾರೆ ಸ್ನೇಹಿತರೆ. ಮತ್ತು 1902 ಆಗಸ್ಟ್ 8ನೇ ತಾರೀಕು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ 18 ವರ್ಷ ತುಂಬುತ್ತದೆ. ಆಗ ಒಂದು ಬೃಹತ್ ಸಮಾವೇಶವನ್ನು ಮಾಡಿ, ಒಂದು ಬೃಹತ್ ಕಾರ್ಯಕ್ರಮವನ್ನು ಮಾಡಿ ಲಾರ್ಡ್ ಕರ್ಜನ್ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ ಸ್ನೇಹಿತರೆ. ಆಗಸ್ಟ್ 8, 1902 ಇತಿಹಾಸದ ಪುಟಗಳಲ್ಲಿ ಬರೆದಿಡಬೇಕಾದಂಥ ದಿನ. ಅವತ್ತಿಂದ ಮೈಸೂರು ಸಂಸ್ಥಾನದಲ್ಲಿ ಸುವರ್ಣ ಯುಗ ಪ್ರಾರಂಭ ಆಗ್ತದೆ ಸ್ನೇಹಿತರೆ. ಸಾವಿರಾರು ವರ್ಷಗಳಿಂದ ಯಾರು ಕಗ್ಗತ್ತಲ್ಲಿದ್ದರೋ, ಸಾವಿರಾರು ವರ್ಷಗಳಿಂದ ಈ ತಾರತಮ್ಯದಿಂದ, ಈ ಜಾತಿ ತಾರತಮ್ಯದಿಂದ ಯಾರು ನೊಂದಿದ್ರೋ, ಬೆಂದಿದ್ರೋ, ಅವರ ಜೀವನದಲ್ಲಿ ಆಶಾಭಾವನೆ ಮೂಡಿದಂಥ ದಿನ, ಅವರ ಜೀವನದಲ್ಲಿ ಬಿರುಗಾಳಿ ಬಂದಂಥ ದಿನ, ಅವರ ಜೀವನದಲ್ಲಿ ಬೆಳಕು ಬಂದಂಥ ದಿನ ಅದು ಸ್ನೇಹಿತರೆ. ಇವರ ಆಡಳಿತಾವಧಿ ಎಷ್ಟೊಂದು ಅದ್ಭುತವಾಗಿತ್ತು. ಇವರ ಕಾರ್ಯವೈಖರಿ, ಇವರ ಅಧಿಕಾರ ವೈಖರಿ, ಇವರು ಅಧಿಕಾರ ನಡೆಸುವಂಥ ರೀತಿ ಎಷ್ಟೊಂದು ಅದ್ಭುತವಾಗಿತ್ತು, ಮನೋಜ್ಞವಾಗಿತ್ತು ಅಂತಂದರೆ ಸ್ನೇಹಿತರೆ, 1938ರಲ್ಲಿ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದಲ್ಲಿ ಒಂದು ಹೇಳಿಕೆಯನ್ನು ಸೇರಿಸ್ತಾರೆ ಸ್ನೇಹಿತರೆ. ಅದೇನಪ್ಪ ಅಂತಂದರೆ, ಇಡೀ ಭಾರತ ಖಂಡದಲ್ಲೇ ಅತ್ಯಂತ ವೇಗವಾಗಿ, ಅತ್ಯಂತ ಫಾಸ್ಟಾಗಿ ಪ್ರಗತಿಯನ್ನು ಸಾಧಿಸ್ತಾ ಇರ್ತಕ್ಕಂಥ ಸಂಸ್ಥಾನ ಯಾವುದಪ್ಪ ಅಂತಂದರೆ ಅದು ಮೈಸೂರು ಸಂಸ್ಥಾನ ಅಂತಕ್ಕಂಥದ್ದು 1938ರಲ್ಲಿ ದಾಖಲಾಗಿದೆ ಸ್ನೇಹಿತರೆ. ಮತ್ತು ಪಾಲ್ ಬ್ರೂಟನ್ ಅಂತಕ್ಕಂಥವನು, ಇವನೊಬ್ಬ ವೆಸ್ಟರ್ನ್ ಫಿಲಾಸಫರ್, ಪಾಶ್ಚಿಮಾತ್ಯ ವಿದ್ವಾಂಸ. ಅವನು ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯನ್ನು ನೋಡಿ ಅವರ ಬಗ್ಗೆ ತಿಳ್ಕೊಂಡು ಹೇಳ್ತಾನೆ, ಹಿ ವಾಸ್ ಎ ಫಿಲಾಸಫರ್ ಕಿಂಗ್ ಅಂತಕ್ಕಂಥ ಸ್ಟೇಟ್ಮೆಂಟನ್ನು ಒಂದು ಕಡೆ ಕೊಡ್ತಾನೆ ಅಂತಕ್ಕಂಥದ್ದು. ಮತ್ತು ಲಾರ್ಡ್ ಸ್ಯಾಮ್ಯುಯಲ್ ಅಂತಕ್ಕಂಥವನು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಎಂಪರರ್ ಅಶೋಕ ಮಹಾರಾಜರಿಗೆ ಹೋಲಿಕೆ ಮಾಡಿರೋದನ್ನ ನಾವು ಕಾಣ್ತೀವಿ ಸ್ನೇಹಿತರೆ. ಮತ್ತು 1930ರಲ್ಲಿ ಲಾರ್ಡ್ ಜಾನ್ ಸ್ಯಾಂಕಿ ಅಂತಕ್ಕಂಥವನು ಲಂಡನ್ನಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೀತಾ ಇರುತ್ತೆ ಸ್ನೇಹಿತರೆ. ಆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೀತಿರುವಂಥ ಸಂದರ್ಭದಲ್ಲಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆ ಬಗ್ಗೆ, ಅವರ ಚತುರತೆ ಬಗ್ಗೆ, ಅವರ ಸಮರ್ಥತೆಯ ಬಗ್ಗೆ, ಮೈಸೂರು ಇಸ್ ದ ಬೆಸ್ಟ್ ಅಡ್ಮಿನಿಸ್ಟ್ರೇಡ್ ಸ್ಟೇಟ್ ಇನ್ ದ ವರ್ಲ್ಡ್ ಅಂತ ಆ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಇದನ್ನು ನೋಡ್ತಿದ್ರೆ ಸ್ನೇಹಿತರೆ, ನಮ್ಗೆ ನಿಜವಾಗ್ಲೂ ಅರ್ಥ ಆಗುತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯ ಕಾಲ, ಯುಗ ನಿಜವಾಗ್ಲೂ ಹೇಗಿತ್ತು ಅಂತಕ್ಕಂಥದ್ದು ನಮ್ಮ ಮನಸ್ಸಿಗೆ ಬಂದೇ ಬರಬೇಕು. ಅಷ್ಟೇ ಯಾಕೆ, ನಮ್ಮ ನಾಡಿನ ಹೆಸರಾಂತ ಕವಿ DVG ಅವರು 1881ರಿಂದ 1940 ಅವಧಿಯ ವರ್ಷಗಳಿದೆಯಲ್ಲ ಮೈಸೂರು ಸಂಸ್ಥಾನದಲ್ಲಿ, ಇದು ನಿಜಕ್ಕೂ ಮೈಸೂರು ಸಂಸ್ಥಾನದ ಸುವರ್ಣ ಯುಗ ಅಂತ ಹಾಡಿ ಹೊಗಳಿದ್ದಾರೆ ಸ್ನೇಹಿತರೆ. ನಿಜವಾಗ್ಲೂ ಅದು ಅಕ್ಷರಶಃ ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಆಳ್ವಿಕೆ ಮಾಡಿದಂಥ ದಿನಗಳು ಸುವರ್ಣ ಯುಗಗಳೇ, ಸುವರ್ಣಾಕ್ಷರಗಳಲ್ಲಿ ಕೆತ್ತಿಡಬೇಕಾದಂಥ ದಿನಗಳು ಅಂತಂದರೆ ಅತಿಶಯೋಕ್ತಿ ಏನಿಲ್ಲ ಸ್ನೇಹಿತರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರನ್ನ ರಾಜಕೀಯ ಸುಧಾರಣೆಗಳ ಪಿತಾಮಹ, ಫಾದರ್ ಆಫ್ ಪೊಲಿಟಿಕಲ್ ರಿಫಾರ್ಮ್ಸ್ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ. ಯಾಕೆ ಅಂತಂದರೆ, ನಾನು ಆಗಲೇ ಹೇಳಿದೆ, ರಾಜಕೀಯ ಕ್ಷೇತ್ರದಲ್ಲಿ ಬಹಳ ಅದ್ಭುತವಾದಂತಹ ಸುಧಾರಣೆಗಳನ್ನು ತಂದಂತಹ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಲ್ಲಬೇಕು ಸ್ನೇಹಿತರೆ. ಇವರು ಮೈಸೂರಿನ ಮಹಾರಾಜರಾಗಿ ಅಧಿಕಾರವನ್ನು ಸ್ವೀಕರಿಸಿದ ನಂತರ 1913 ನವೆಂಬರ್ 26ನೇ ತಾರೀಕು ಭಾರತದ ವೈಸ್ರಾಯ್ ಜೊತೆ ಒಂದು ಒಪ್ಪಂದವನ್ನು ಮಾಡ್ಕೋತಾರೆ ಸ್ನೇಹಿತರೆ. ಆ ಒಪ್ಪಂದ ಏನಪ್ಪ ಅಂತಂದರೆ, ಮೈಸೂರು ಪ್ರಾಂತ್ಯದ ಆಡಳಿತದಲ್ಲಿ, ಆಂತರಿಕ ಆಡಳಿತದಲ್ಲಿ ಯಾವುದೇ ಕಾರಣಕ್ಕೂ ಬ್ರಿಟಿಷ್ ಸರ್ಕಾರ ಮೂಗು ತೂರಿಸಬಾರ್ದು, ಯಾವುದೇ ಕಾರಣಕ್ಕೂ ಮಧ್ಯಪ್ರವೇಶ ಮಾಡಬಾರ್ದು ಅಂತ ಅಂದ್ಬಿಟ್ಟು ಒಂದು ಕಾಯ್ದೆ ಮಾಡ್ಕೋತಾರೆ ಸ್ನೇಹಿತರೆ. ಅಂದರೆ ಒಂದು ಒಪ್ಪಂದ ಮಾಡ್ಕೋತಾರೆ. ಆ ಒಪ್ಪಂದ ಯಾವಾಗ ಮಾಡ್ಕೋತಾರೋ ಅವಾಗಿಂದ ಸ್ವಲ್ಪ ಮಟ್ಟಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸ್ವತಂತ್ರ ಸಿಗ್ತದೆ, ನಿರ್ಭಯವಾಗಿ ಅಧಿಕಾರ ನಡೆಸಲಿಕ್ಕೆ ಸಹಕಾರ ಆಗ್ತದೆ ಆ ಒಪ್ಪಂದ ಅಂತಕ್ಕಂಥದ್ದು ಸ್ನೇಹಿತರೆ. ಮತ್ತು ಈ ಮಧ್ಯೆ 1861ರಲ್ಲಿ ಬ್ರಿಟಿಷ್ ಸರ್ಕಾರ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತದೆ. ಏನಪ್ಪ ಅಂತಂದರೆ ಭಾರತದ ಕೌನ್ಸಿಲ್ ಕಾಯ್ದೆ.
ಈ ಭಾರತದ ಕೌನ್ಸಿಲ್ ಕಾಯ್ದೆ ಏನು ಹೇಳ್ತದಪ್ಪ ಅಂತಂದರೆ, ಈ ಭಾರತ ದೇಶದಲ್ಲಿ ಸಂಸ್ಥಾನಗಳಿದಾವಲ್ಲ, ಆ ಸಂಸ್ಥಾನಗಳು ತಮ್ಮ ಆಡಳಿತದ ಅನುಕೂಲಕ್ಕಾಗಿ, ತಮ್ಮ ಆಡಳಿತದ ಸಹಾಯಕ್ಕಾಗಿ ಈ ಸಮಿತಿಗಳು ಬೇಕು ಅಂತಂದರೆ ಸಮಿತಿಗಳನ್ನ ರಚನೆ ಮಾಡುವಂಥ ಅಧಿಕಾರಗಳನ್ನು, ರಚನೆ ಮಾಡುವಂಥ ಸ್ವಾತಂತ್ರ್ಯವನ್ನು ಆ ಎಲ್ಲ ಸಂಸ್ಥಾನಗಳಿಗೂ ಈ ಭಾರತದ ಕೌನ್ಸಿಲ್ ಕಾಯ್ದೆ ಅಂತಕ್ಕಂಥದ್ದು ಕೊಡ್ತಾರೆ. ಇದನ್ನು ಉಪಯೋಗಿಸ್ಕೊಂಡಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಂದೆ ಯಾರು, ಚಾಮರಾಜ ಒಡೆಯರ್ ಅವರು 1881ರಲ್ಲಿ ಈ ಪ್ರಜಾಪ್ರತಿನಿಧಿ ಕಾಯ್ದೆ ಸಭೆ ಅಂತಕ್ಕಂಥದ್ದು ಏನು ಪೀಪಲ್ ರೆಪ್ರೆಸೆಂಟೇಟಿವ್ ಕೌನ್ಸಿಲನ್ನು ಅದನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ ಮೈಸೂರು ಪ್ರಾಂತದಲ್ಲಿ. ಈ ಸಭೆಗೆ ಅಂದರೆ ಹಿಂದುಳಿದ ವರ್ಗದವರು ಅಂತ ಏನಿದ್ದಾರೆ, ವರ್ತಕರು ಅಂತ ಏನಿದ್ದಾರೆ, ಬೇರೆ ರೈತರು ಅಂತ ಏನಿದೆ, ಎಲ್ಲರನ್ನೂ ಸದಸ್ಯರನ್ನಾಗಿ ಮಾಡಿಕೊಂಡು ಈ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪನೆ ಮಾಡ್ತಾರೆ. ಆದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರಿನ ಮಹಾರಾಜರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಈ ಪ್ರಜಾಪ್ರತಿನಿಧಿ ಸಭೆ ಅಂತ ಏನಿದೆ ಅದನ್ನು ವಿಸ್ತರಣೆ ಮಾಡ್ತಾರೆ ಅಂತಕ್ಕಂಥದ್ದು, ಅದನ್ನು ಇನ್ನೂ ಸ್ವಲ್ಪ ಬಲಗೊಳಿಸ್ತಾರೆ ಅಂತಕ್ಕಂಥದ್ದು, ಅದಕ್ಕೆ ಇನ್ನೂ ಸ್ವಲ್ಪ ಹೆಚ್ಚಿನ ಅಧಿಕಾರ ಕೊಡ್ತಾರೆ ಅಂತಕ್ಕಂಥದ್ದು. ಮುಂಚೆ ಈ ಸಭೆಗೆ ಯಾವ ರೀತಿ ನೇಮಕ ಮಾಡ್ತಿದ್ರು ಅಂತಂದರೆ ನಾಮಕಾವಸ್ಥೆ ಅಂತಂದರೆ ಅಪಾಯಿಂಟ್ ಮಾಡುವ ಮೂಲಕ, ಮುಂದಿನ ದಿನಗಳಲ್ಲಿ ಚುನಾವಣೆ ಮೂಲಕ ಈ ಪ್ರಜಾಪ್ರತಿನಿಧಿ ಸಭೆಗೆ ಆಯ್ಕೆ ಮಾಡ್ತಿದ್ರು ಅಂತಂದು. ಏನು ಈ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಏನೆಲ್ಲ ವಿಷಯಗಳು ಚರ್ಚೆ ಆಗ್ತಿದ್ವು ಅಂತಂದರೆ ಸ್ನೇಹಿತರೆ, ನಂಬರ್ 1, ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಪಟ್ಟಂತೆ ಈ ಸಮಿತಿಯಲ್ಲಿ ಸದಸ್ಯರು ಪ್ರಶ್ನೆಯನ್ನು ಕೇಳ್ಬೋದು ಸ್ನೇಹಿತರೆ. ಆಮೇಲೆ ಪ್ರತ್ಯೇಕವಾಗಿ ತಾಲೂಕುಗಳಿಗೆ ಅವಕಾಶವನ್ನು ನೀಡಲಾಯಿತು. ಮತ್ತು ಒಂದು ಅಧಿವೇಶನದಲ್ಲಿ ಅಂದರೆ ಒಂದು ಸಭೆಯಲ್ಲಿ ಬರೀ 12 ಪ್ರಶ್ನೆಗಳು ಕೇಳೋಕ್ಕೆ ಮಾತ್ರ ಅವಕಾಶ ಇರುತ್ತೆ. ಮುಂಚೆ ಅದನ್ನು 20 ಪ್ರಶ್ನೆಗಳಿಗೆ ಎಕ್ಸ್ಟೆಂಡ್ ಮಾಡಲಾಗ್ತದೆ, ಹೆಚ್ಚು ಮಾಡಲಾಗ್ತದೆ. ಅದೇ ಮೊಟ್ಟ ಮೊದಲನೇ ಬಾರಿಗೆ ಈ ಬಜೆಟ್ ಅಂತ ಏನು ಕರಿತೀವಿ, ಸರ್ಕಾರದ ಆಯವ್ಯಯದ ಬಗ್ಗೆ ಚರ್ಚೆ ಮಾಡುವಂಥ ಹಕ್ಕನ್ನು ಈ ಪ್ರಜಾಪ್ರತಿನಿಧಿ ಸಭೆಗೆ ಕೊಡಲಾಗ್ತದೆ ಸ್ನೇಹಿತರೆ. ಮತ್ತು ಬಜೆಟ್ ಮೇಲೆ ಮತ್ತೆ ಅದನ್ನು ಚರ್ಚೆ ಮಾಡುವಂಥ ಹಕ್ಕನ್ನು ಸಹ ಕೊಡಲಾಗ್ತದೆ ಸ್ನೇಹಿತರೆ. ಇಷ್ಟು ವರ್ಷಗಳ ಕಾಲ ವರ್ಷಕ್ಕೆ ಒಂದೇ ದಿನ ಈ ಪ್ರಜಾಪ್ರತಿನಿಧಿ ಸಭೆ ಸೇರ್ತಾ ಇರ್ತದೆ. ಇಲ್ಲಿಂದ ಈಚೆಗೆ ವರ್ಷದಲ್ಲಿ 2 ಸಲ ಸಭೆ ಸೇರುವಂಥ ಅವಕಾಶವನ್ನು ಮಾಡಿಕೊಡ್ಲಾಗ್ತದೆ ಸ್ನೇಹಿತರೆ. ಅಂದರೆ ಈ ಪ್ರಜಾಪ್ರತಿನಿಧಿ ಸಭೆ ಅಂತಕ್ಕಂಥದ್ದು ಏನಿದೆ 1881ರಲ್ಲಿ ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಮೈಸೂರು ಸಂಸ್ಥಾನದಲ್ಲೇ ಶುರುವಾದಂಥ ಸಭೆ ಇದು. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ಸ್ನೇಹಿತರೆ, 1907ರಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನು ಸ್ಥಾಪನೆ ಮಾಡ್ತದ್ದು. ನ್ಯಾಯ ವಿಧೇಯಕ ಸಭೆ ಅಂತ ನಾವೇನು ಕರಿತೀವಿ ಅದನ್ನು ರಚನೆ ಮಾಡಿದಂಥದ್ದು ಸ್ನೇಹಿತರೆ. ಇದಕ್ಕಿಂತ ಮುಂಚೆ ಈ ಲೆಜಿಸ್ಲೇಟಿವ್ ಅಸೆಂಬ್ಲಿ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಈ ಸಂಸ್ಥಾನದಲ್ಲಿ, ರಾಜ್ಯದಲ್ಲಿ ಏನಾದರೂ ಒಂದು ಕಾನೂನುಗಳನ್ನ ಮಾಡಬೇಕಿದ್ರೆ, ಏನಾದರೂ ಶಾಸನಗಳನ್ನ ಹೊರಡಿಸ್ಬೇಕಿದ್ರೆ ಆ ಕೆಲಸ ಯಾರು ಮಾಡ್ತಿದ್ರು ಅಂತಂದರೆ ಮಹಾರಾಜರ ಕೌನ್ಸಿಲ್ ಅಂತ ಒಂದಿತ್ತು. ಆ ಮಹಾರಾಜರ ಕೌನ್ಸಿಲ್ ಸಭೆ ಸೇರೋದ್ರ ಮೂಲಕ ಈ ಶಾಸನಗಳನ್ನು, ಕಾನೂನುಗಳನ್ನು, ಕಾಯ್ದೆಗಳನ್ನು ಮಾಡ್ತಿದ್ರು. ಈ ಕಾಲಾನಂತರದಲ್ಲಿ ಈ ಮಹಾರಾಜರ ಕೌನ್ಸಿಲ್ಗೆ ವರ್ಕ್ಲೋಡ್ ಜಾಸ್ತಿ ಆಗಿದ್ದರಿಂದ, ಕಾರ್ಯಭಾರ ಜಾಸ್ತಿ ಆಗಿರೋದ್ರಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಂದು ಪ್ರತ್ಯೇಕವಾದಂಥ ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ಅದರ ಪ್ರತಿಫಲವಾಗಿ 1907ರಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತಕ್ಕಂಥದ್ದು ಸ್ಥಾಪನೆ ಆಯ್ತದೆ. ಆದರೆ ಅದು ಸ್ಥಾಪನೆ ಆದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಇತರೆ ಹಿಂದುಳಿದ ವರ್ಗಗಳಿಗೆ ಅಂದರೆ ಶೂದ್ರಾತಿ ಶೂದ್ರರಿಗೆ 5/2 ಭಾಗದಷ್ಟು ಮೀಸಲಾತಿಯನ್ನು ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಕೊಡ್ತಾರೆ ಅಂತಕ್ಕಂಥದ್ದು. ಅಂದರೆ ಆ ಮೀಸಲಾತಿಯಿಂದ ಬಂದಂಥ ಜನ ತಮ್ಮ ಸಮುದಾಯಗಳಿಗೆ ಪರವಾದಂಥ, ತಮ್ಮ ಸಮುದಾಯಗಳಿಗೆ ಅನುಕೂಲವಾದಂಥಗಳನ್ನ ಕಾನೂನುಗಳನ್ನ ರಚನೆ ಮಾಡಲಿಕ್ಕೆ, ಶಾಸನಗಳನ್ನ ರಚನೆ ಮಾಡಲಿಕ್ಕೆ ಇದು ಸಹಾಯ ಆಗ್ತದೆ ಅಂತಕ್ಕಂಥ ದೂರದೃಷ್ಟಿಯಿಂದ ಇಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ರಿಸರ್ವೇಷನನ್ನು ಕೊಡ್ತಾರೆ ಅಂತಕ್ಕಂಥದ್ದು ಸ್ನೇಹಿತರೆ. ಪ್ರಾರಂಭದಲ್ಲಿ ಕನಿಷ್ಠ 10 ಮೆಂಬರ್ಸ್ ಇದ್ದರು, ಗರಿಷ್ಠ 15 ಮೆಂಬರ್ಸ್ ಇದ್ದರು. ಮುಂದಿನ ದಿನಗಳಲ್ಲಿ ಕಾಲ ಕಳೆದಂಗೆ ಅದರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತು. ಈ ಮೂಲಕ ಹಿಂದುಳಿದ ವರ್ಗಗಳ ಜನಗಳ ಜೀವನದಲ್ಲಿ ಬೆಳಕಾದಂತಹ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಲ್ಲಲೇಬೇಕು ಸ್ನೇಹಿತರೆ. ಇದೇ ಸಂದರ್ಭದಲ್ಲಿ ಮೈಸೂರು ಪ್ರಾಂತ್ಯಾದ್ಯಂತ ಈ ಬ್ರಾಹ್ಮಣೇತರ ಚಳುವಳಿಗಳು ಪ್ರಾರಂಭ ಆಗ್ತದೆ. ಯಾವ ರೀತಿ ಬಾಂಬೆಯಲ್ಲಿ ಶುರುವಾಯಿತೋ, ಯಾವ ರೀತಿ ಮದ್ರಾಸಲ್ಲಿ ಶುರುವಾಯಿತೋ, ಅದೇ ಮಾದರಿಯಲ್ಲಿ ಸ್ನೇಹಿತರೆ ಮೈಸೂರು ಸಂಸ್ಥಾನದಲ್ಲೂ ಕೂಡ ಬ್ರಾಹ್ಮಣೇತರ ಚಳುವಳಿ ಶುರುವಾಗ್ತದೆ. ಏನು ಅವ್ರ ಬೇಡಿಕೆ, ಏನು ಅವರ ಮನವಿ ಏನಪ್ಪ ಅಂತಂದರೆ, ಎಲ್ಲ ಸರ್ಕಾರಿ ಸೇವೆಗಳಲ್ಲಿ, ಎಲ್ಲ ಸಾರ್ವಜನಿಕ ಸೇವೆಗಳಲ್ಲಿ ಈ ಹಿಂದುಳಿದ ವರ್ಗದವರು ಅಂತೇನಿದ್ದಾರೆ, ಈ ಶೂದ್ರಾತಿ ಶೂದ್ರರು ಅಂತೇನಿದ್ದಾರೆ, ಶತಶತಮಾನಗಳಿಂದ ಎಲ್ಲ ಅಧಿಕಾರ ಸೇವೆಗಳಿಂದ ವಂಚಿತರಾಗಿರೋರು ಏನಿದ್ದಾರೆ ಅವರಿಗೆ 50% ರಿಸರ್ವೇಷನನ್ನು, ಮೀಸಲಾತಿಯನ್ನು, ಪ್ರಾತಿನಿಧ್ಯವನ್ನು ಸರ್ಕಾರಿ ಸೇವೆಗಳಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಇವರ ಪ್ರಮುಖ ಬೇಡಿಕೆಯಾಗಿರ್ತದೆ ಸ್ನೇಹಿತರೆ.
ಇದಕ್ಕಿಂತ ಮುಂಚೆ ಈ ಐಡಿಯಾಗಳು, ಈ ಎಲ್ಲ ಆಲೋಚನೆಗಳು ನಾಲ್ವಾಡಿ ಕೃಷ್ಣರಾಜ ಒಡೆಯರ ಮನಸ್ಸಿನಲ್ಲಿ ಇರ್ತದೆ. ಯಾಕಂತಂದರೆ ಈ ಶತಮಾನಗಳಿಂದ ಯಾರು ಅಧಿಕಾರದಿಂದ ವಂಚಿತರಾಗಿದ್ದಾರೋ ಅವ್ರಿಗೆ ಅಧಿಕಾರ ಕೊಡಬೇಕು, ಅವರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತಕ್ಕಂಥದ್ದು ನಾಲ್ವಾಡಿ ಕೃಷ್ಣರಾಜ ಒಡೆಯರ ಮನಸ್ಸಲ್ಲಿ ಇರ್ತದೆ. ಇದೇ ಸರಿಯಾದ ಸಮಯ ಅಂತ ಅಂದ್ಬಿಟ್ಟು ಸ್ನೇಹಿತರೆ 23/8/1918 ಸರ್ ಲೆಸ್ಲಿ ಮಿಲ್ಲರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ, ಒಂದು ಆಯೋಗವನ್ನು ರಚನೆ ಮಾಡ್ತಾರೆ. ಅದೇ ಹಿಸ್ಟಾರಿಕಲ್ ಫೇಮಸ್ ಮಿಲ್ಲರ್ಸ್ ಕಮಿಷನ್. ಅದೇನೋ ಮಾಮೂಲಿ ಮಿಲ್ಲರ್ಸ್ ಆಯೋಗ ಅಂತ ಏನು ಕರಿತೀವಿ ಅದು ಸ್ನೇಹಿತರೆ. ಇದರಲ್ಲಿ 7 ಜನ ಸದಸ್ಯರಿರ್ತಾರೆ. ಅವರು 1 ವರ್ಷ ಸಮಯ ತಗೊಂಡು ಜುಲೈ 18, 1919 ತಮ್ಮ ಶಿಫಾರಸುಗಳನ್ನ ಮೈಸೂರು ಮಹಾರಾಜರಾದಂಥ ನಾಲ್ವಾಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲಿಕೆ ಮಾಡ್ತಾರೆ. ಏನು ಆ ಆಯೋಗದ, ಆ ಮಿಲ್ಲರ್ಸ್ ಆಯೋಗದ ಶಿಫಾರಸುಗಳಂತಂದರೆ ಇಲ್ಲಿ ನೋಡೋಣ ಬನ್ನಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನು ಈಗಾಗಲೇ ನಿಗದಿಪಡಿಸಿದ್ದಾರೆ, ಅದು ಅಕಾಡೆಮಿಕ್ ಕ್ವಾಲಿಫಿಕೇಷನ್, ಶೈಕ್ಷಣಿಕ ಅರ್ಹತೆಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನು ನಿಗದಿಪಡಿಸಿದರೆ ಆ ಕ್ವಾಲಿಫಿಕೇಷನಲ್ಲಿ ಈ ಹಿಂದುಳಿದ ವರ್ಗಗಳಿಗೆ ವಿನಾಯಿತಿ ನೀಡಬೇಕು ಅಂತಕ್ಕಂಥದ್ದು ಮೊದಲನೇದಾಗಿ. ಮತ್ತು ಎರಡನೇದಾಗಿ ಸರ್ಕಾರಿ ಸೇವೆಗಳಿಗೆ, ಸರ್ಕಾರಿ ಕೆಲಸಗಳಿಗೆ ಹಿಂದುಳಿದ ವರ್ಗದವರು ಕನಿಷ್ಠ ವಿದ್ಯಾರ್ಹತೆ ಹೊಂದಿದ್ರೂ ಕೂಡ ಅವ್ರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತಕ್ಕಂಥದ್ದು. ಮತ್ತು ಸರ್ಕಾರಿ ಸೇವೆಗೆ ಸೇರಲಿಕ್ಕೆ ಮುಂಚೆ 25 ವರ್ಷ ಇತ್ತು ವಯಸ್ಸಿನ ಮಿತಿ, ಅದನ್ನು 28 ವರ್ಷಕ್ಕೆ ಮುಂದುವರಿಸಲಾಯಿತು. ಮತ್ತು ಸ್ನೇಹಿತರೆ, ಯಾರೂ ಶತಶತಮಾನಗಳಿಂದ ಶಿಕ್ಷಣದಿಂದ ವಂಚಿತರಾಗಿದ್ದಾರೋ ಅವರಿಗೆ ಶಿಕ್ಷಣವನ್ನು ಕೊಡುವ ಉದ್ದೇಶದಿಂದ ಅವರಿಗೆ ಶಾಲೆಗಳನ್ನು ಮತ್ತು ಕಾಲೇಜುಗಳನ್ನು ಅವ್ರಿಗೋಸ್ಕರ ವಿಶೇಷವಾಗಿ ತೆಗಿಬೇಕು ಅಂತಕ್ಕಂಥ ಶಿಫಾರಸನ್ನು ಮಾಡ್ತದೆ ಸ್ನೇಹಿತರೆ. ಮತ್ತು ನಗರ ಪ್ರದೇಶದಲ್ಲಿ ವಾಸ ಮಾಡ್ತಿರ್ತಕ್ಕಂಥವ್ರು ಆಂಗ್ಲ ಶಿಕ್ಷಣವನ್ನು ಕಲಿತಾಯಿದ್ರು. ಅದೇ ರೀತಿ ಅದೇ ಪ್ರಕಾರವಾಗಿ ರೂರಲ್ ಏರಿಯಾದಲ್ಲಿ ಯಾರು ಹಳ್ಳಿಯಲ್ಲಿ ಜೀವನ ನಡೆಸ್ತಿದ್ದಾರೆ ಅವರು ಇಂಗ್ಲೀಷ್ ಶಿಕ್ಷಣವನ್ನು ಕಲಿಸ್ಲಿಕ್ಕೋಸ್ಕರ ಅವ್ರಿಗೂ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನ ಓಪನ್ ಮಾಡಬೇಕು ಅಂತ ಶಿಫಾರಸನ್ನು ಕೊಡ್ತಾರೆ ಸ್ನೇಹಿತರೆ. ಮತ್ತು ಯಾರು ಹಿಂದುಳಿದ ವರ್ಗದವರು, ಯಾರು ಶೂದ್ರಾತಿ ಶೂದ್ರರಿದ್ದಾರೆ ಅವರಿಗೆ ವಿದ್ಯಾರ್ಥಿ ವೇತನವನ್ನು ಕೊಡಬೇಕು ಅಂತಕ್ಕಂಥದ್ದು, ಯಾವರಿಗೆ ಮತ್ತು ಹಾಸ್ಟೆಲ್ಗಳನ್ನು ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥದ್ದು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸ್ನೇಹಿತರೆ, ಈ ಸರ್ಕಾರಿ ಸೇವೆಗಳಲ್ಲೂ ಅದರಲ್ಲೂ ಉನ್ನತ ಹುದ್ದೆಗಳಲ್ಲಿ 50% ರಿಸರ್ವೇಷನ್ನು ಮತ್ತು ಕೆಳದರ್ಜೆ ಹುದ್ದೆಗಳಲ್ಲಿ 2% ಅಷ್ಟು ರಿಸರ್ವೇಷನ್ನ ಕೊಡಬೇಕು ಅಂತ ಈ ಮಿಲ್ಲರ್ಸ್ ಕಮಿಟಿ 1919 ಶಿಫಾರಸುಗಳನ್ನ ಮಹಾರಾಜರಿಗೆ ಸಲ್ಲಿಕೆ ಮಾಡ್ತದೆ ಸ್ನೇಹಿತರೆ. ಈ ಕಮಿಟಿಯ ಶಿಫಾರಸುಗಳನ್ನ ಅಧ್ಯಯನ ಮಾಡಿ ಅದನ್ನು ಯೋಚನೆ ಮಾಡಿ ಒಂದು ದಿಟ್ಟ ನಿರ್ಧಾರವನ್ನು ತಗೋತಾರೆ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಸ್ನೇಹಿತರೆ. ಅದೇನಪ್ಪ ಅಂತಂದರೆ ಮೇ 12, 1921 ಒಂದು ಸರ್ಕಾರಿ ಆದೇಶವನ್ನು ಹೊರಡಿಸ್ತಾರೆ ಸ್ನೇಹಿತರೆ. ಅದೇನಪ್ಪ ಆದೇಶದಲ್ಲಿ ಏನಿತ್ತು ಅಂತಂದರೆ, ಬ್ರಾಹ್ಮಣರು ಮತ್ತು ಆಂಗ್ಲೋ ಇಂಡಿಯರನ್ನು ಹೊರತುಪಡಿಸಿ ಉಳಿದ ಎಲ್ಲ ಸಮುದಾಯಗಳನ್ನು ಹಿಂದುಳಿದ ವರ್ಗಗಳೆಂದು ಗುರುತಿಸಿ ಅವ್ರಿಗೆ 75% ಅಷ್ಟು ಮೀಸಲಾತಿಯನ್ನು ಜಾರಿ ಮಾಡ್ತಾರೆ ಸ್ನೇಹಿತರೆ. ನಿಜಕ್ಕೂ ಇದು ಇತಿಹಾಸ ಪುಟಗಳಲ್ಲಿ ಬರೆದಿಡಬೇಕಾದಂಥ ಘಟನೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ನಾವೇನು ಕರಿತೀವಿ ಇವತ್ತು, ಇವರು ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದಂಥ ಸಂದರ್ಭದಲ್ಲಿ ಇವರು ದಿವಾನರಾಗಿದ್ದರು ಸ್ನೇಹಿತರೆ. ಇವರು ದಿವಾನರಾಗಿದ್ದಾಗ ತುಂಬ ಅಭಿವೃದ್ಧಿಯ ಕೆಲಸಗಳು ನಡೆದಿವೆ ಸ್ನೇಹಿತರೆ, ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇವರಿಬ್ಬರು ಕಾಂಬಿನೇಷನ್ ಇದೆಯಲ್ಲ, ನಾಲ್ವಾಡಿ ಕೃಷ್ಣರಾಜ ಒಡೆಯರು ಮತ್ತು ವಿಶ್ವೇಶ್ವರಯ್ಯನವರ ಕಾಂಬಿನೇಷನ್ ಇದೆಯಲ್ಲ, ಅವ್ರ ಕಾಂಬಿನೇಷನಲ್ಲಿ ಮೈಸೂರನ್ನ ನಿಜವಾಗ್ಲೂ ಅಭಿವೃದ್ಧಿ ಪಥದತ್ತ ಕೊಂಡೋದ್ರು. ಅದು ಎಲ್ರಿಗೂ ತಿಳಿದಿರುವಂಥ ಸತ್ಯ ಸ್ನೇಹಿತರೆ. ಆದರೆ ಈ ಕಾಲಘಟ್ಟದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ನಡೀತು, ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಕೈಗೊಂಡರೂ ಆ ಕೆಲಸಗಳಿಗೆ 24 ಗಂಟೆ, ದಿನದ 24 ಗಂಟೆ ಶ್ರಮವನ್ನು ವಹಿಸ್ತಿದ್ದಂಥವರು ನಾಲ್ವಾಡಿ ಕೃಷ್ಣರಾಜ ಒಡೆಯರ್. ಅವಿರತವಾಗಿ ಶ್ರಮಿಸಿದ್ದಂಥವರು ನಾಲ್ವಾಡಿ ಕೃಷ್ಣರಾಜ ಒಡೆಯರ ಸ್ನೇಹಿತರೆ. ಹಾಗಾಗಿ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳ ನಿಜವಾದಂತಹ ಕ್ರೆಡಿಟು ನಾಲ್ವಾಡಿ ಕೃಷ್ಣರಾಜ ಒಡೆಯರ್ಗೆ ಹೋಗಬೇಕು. ಆದರೆ ಅದು ಇಲ್ಲಿ ಉಲ್ಟಾ ಪಲ್ಟಾ ಆಗಿರುವಂಥದ್ದು ಸ್ನೇಹಿತರೆ. ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದರೂ ಸಹ, ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರು ಮಹಾರಾಜರಾಗಿದ್ದರೂ ಸಹ ಇಬ್ಬರ ನಡುವೆ ತುಂಬ ಭಿನ್ನಾಭಿಪ್ರಾಯಗಳಿದ್ವು. ಯಾವ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳಿದ್ವು ಅಂತಂದರೆ, ಬಹಳ ಮುಖ್ಯವಾಗಿ ಈ ರಿಸರ್ವೇಷನ್ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳಿದ್ವು. ಇವರು
ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರು ಜನಪರ ಆಡಳಿತಗಾರ ಆಗಿರೋದ್ರಿಂದ, ಜನಾನುರಾಗಿ ಆಗಿರೋದ್ರಿಂದ ಇವ್ರಿಗೆ ರಿಸರ್ವೇಷನ್ ಕೊಡಬೇಕು. ಯಾಕಂತಂದರೆ ಈ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಏನಿದೆ, ಶೂದ್ರಾತಿ ಶೂದ್ರರು ಅಂತ ಏನಿದ್ದಾರೆ, ಅವರೆಲ್ಲರೂ ಎಷ್ಟೋ ಸಾವಿರಾರು ವರ್ಷಗಳಿಂದ ಈ ಅಧಿಕಾರದಿಂದ, ಈ ಶಿಕ್ಷಣದಿಂದ, ಈ ಸಮಾನತೆಯಿಂದ ವಂಚಿತರಾಗಿದ್ದಾರೆ. ಅವರಿಗೆ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋಂತಕ್ಕಂಥದ್ದು ಈ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಮನಸ್ಸಲ್ಲಿತ್ತು. ಹಾಗಾಗಿ ರಿಸರ್ವೇಷನ್ನ ಕೊಟ್ಟರು. ಆದರೆ ಈ ವಿಶ್ವೇಶ್ವರಯ್ಯನವರು ಅದಕ್ಕೆ ತದ್ವಿರುದ್ಧ, ಅದನ್ನು ಸಂಪೂರ್ಣವಾಗಿ ಅವರ ಆಡಳಿತ ಅಧಿಕಾರಾವಧಿಯ ಉದ್ದಕ್ಕೂ ಅದನ್ನು ವಿರೋಧಿಸಿದ್ರು ಸ್ನೇಹಿತರೆ. ನೋಡಿ, ಮೊದಲನೇ ಬಾರಿಗೆ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರು ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ ಏನಿದೆ, ನಾವು ಇವತ್ತು ಗ್ರಾಮ ಪಂಚಾಯತಿ ಅಂತ ಏನು ಕರಿತೀವಿ, ಗ್ರಾಮ ಪಂಚಾಯತಿ ತಾಲೂಕು, ಅದರಲ್ಲಿ ಮೀಸಲಾತಿಯನ್ನು ಒದಗಿಸ್ಕೊಡ್ತಾರೆ ಸ್ನೇಹಿತರೆ. ಅದನ್ನು ಕಟುವಾಗಿ ಟೀಕಿಸ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯ. ಮತ್ತು ಸ್ನೇಹಿತರೆ, ಎರಡನೇದಾಗಿ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರು ಎಲ್ಲ ಸರ್ಕಾರಿ ಸೇವೆಗಳಲ್ಲಿ, ಎಲ್ಲ ಸರ್ಕಾರಿ ಜಾಬ್ಗಳಲ್ಲಿ ಹಿಂದುಳಿದ ವರ್ಗದವರಿಗೆ, ಶೂದ್ರಾತಿ ಶೂದ್ರರಿಗೆ ರಿಸರ್ವೇಷನ್ನ ಕೊಡ್ತಾರೆ ಸ್ನೇಹಿತರೆ. ಅದನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಕಟುವಾಗಿ ಟೀಕಿಸ್ತಾರೆ. ಆ ಟೀಕಿಸ್ಬೇಕಾದ್ರೆ ಕಾರಣ ಕೊಡುವಂಥದ್ದು ಏನಪ್ಪ ಅಂತಂದರೆ, ಬುದ್ಧಿವಂತಿಕೆಗೆ, ವಿದ್ಯಾವಂತಿಕೆಗೆ ಜಾಸ್ತಿ ಒತ್ತು ಕೊಡಬೇಕು, ರಿಸರ್ವೇಷನ್ನ ಕೊಡಬಾರ್ದು. ನಾವು ಯಾರ್ಯಾರನೋ ದಡ್ರಿಗೆಲ್ಲ ಕೆಲಸ ಕೊಟ್ಬಿಟ್ರೆ ಬಂದು ಏನಾಗ್ತದೆ, ಇಲ್ಲಿ ಕ್ವಾಲಿಟಿ ಕೆಟ್ಟೋಗ್ತದೆ ಅನ್ನುವ ಕಾರಣವನ್ನು ಕೊಟ್ಟು ಅದನ್ನು ವಿರೋಧಿಸ್ತಾರೆ ಸ್ನೇಹಿತರೆ. ಮತ್ತು ಈ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಏನಿದೆ, ಈ ನಾಲ್ವಾಡಿ ಕೃಷ್ಣರಾಜ ಒಡೆಯರ ಧ್ಯೇಯ ಏನಿತ್ತು, ಅವರ ಗುರಿ ಏನಿತ್ತು, ಇಡೀ ಮೈಸೂರು ಸಂಸ್ಥಾನಾದ್ಯಂತ ಸಾಮಾಜಿಕ ನ್ಯಾಯವನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಗುರಿ ಇತ್ತಲ್ಲ, ಅದಕ್ಕೆ ತದ್ವಿರುದ್ಧವಾಗಿದ್ದಂಥವ್ರು ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ನೇಹಿತರೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಈ ಜಾತಿ ಆಧಾರದ ಮೇಲೆ ರಿಸರ್ವೇಷನ್ ಏನಿದೆ, ಜಾತಿ ಆಧಾರದ ಮೇಲೆ ಪ್ರಾತಿನಿಧ್ಯ ಏನಿದೆ, ಮೀಸಲಾತಿ ಏನಿದೆ, ಅದನ್ನು ಸಂಪೂರ್ಣವಾಗಿ ವಿರೋಧಿಸಿದಂಥವರು ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ನೇಹಿತರೆ. ಈ ಕಾರಣಗಳಿಗೋಸ್ಕರ ಈ ನಾಲ್ವಾಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ನಡುವೆ ಭಿನ್ನಾಭಿಪ್ರಾಯಗಳೇ ಇದ್ದರು. ಅದಕ್ಕೆ ಒಂದ್ಸಲ ಏನಾಗುತ್ತೆ ಸ್ನೇಹಿತರೆ, ಈ ಕಮಿಷನರ್ಗಳನ್ನ ಅಪಾಯಿಂಟ್ ಮಾಡ್ಕೊತಿರ್ತಾರೆ. ಮೈಸೂರು ಸಂಸ್ಥಾನಕ್ಕೆ ಕಮಿಷನರ್ಗಳನ್ನ ನೇಮಕ ಮಾಡುವಂಥ ಸಂದರ್ಭದಲ್ಲಿ ಈ ಸರ್ ಎಂ ವಿಶ್ವೇಶ್ವರಯ್ಯನವರು 6 ಜನ ಕಮಿಷನರ್ಗಳ ನೇಮನ್ನು ಶಿಫಾರಸು ಮಾಡ್ತಾರೆ ಸ್ನೇಹಿತರೆ. 6 ಜನದಲ್ಲಿ 6 ಜನನು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಇದನ್ನು ನಾಲ್ವಾಡಿ ಕೃಷ್ಣರಾಜ ಒಡೆಯರು ಒಪ್ಪದೇ ಅದರಲ್ಲಿ 3 ಜನರನ್ನು ತೆಗೆದಾಕಿ 3 ಜನ ಹಿಂದುಳಿದ ವರ್ಗದವರಿಗೆ ಪ್ರಾತಿನಿಧ್ಯವನ್ನು ಕೊಡ್ತಾರೆ ಅಂತಕ್ಕಂಥದ್ದು ಸ್ನೇಹಿತರೆ. ಮತ್ತು ರೆವಿನ್ಯೂ ಇಲಾಖೆಗೆ ಯೋಗ್ಯವಾದ ಅಭ್ಯರ್ಥಿಗಳನ್ನು ನೇಮಕ ಮಾಡುವಂಥ ಸಂದರ್ಭದಲ್ಲಿ 1/3 ಮೀಸಲಾತಿಯನ್ನು ಕೊಡಬೇಕು ಹಿಂದುಳಿದ ವರ್ಗಗಳಿಗೆ ಅಂತ ಆರ್ಡರ್ ಮಾಡ್ತಾರೆ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರು. ಮತ್ತು ವಿಶ್ವೇಶ್ವರಯ್ಯರು ಅದನ್ನ ವಿರೋಧಿಸ್ತಾರೆ. ಮತ್ತು ಸ್ನೇಹಿತರೆ, ಅಷ್ಟೊತ್ತಿಗಾಗಲೇ ಮೈಸೂರು ವಿಶ್ವವಿದ್ಯಾನಿಲಯ ಶುರುವಾಗಿರುತ್ತೆ. ಮೈಸೂರು ವಿಶ್ವವಿದ್ಯಾನಿಲಯದ ಸೆನೆಟ್ ಏನಿದೆ, ಆ ಸೆನೆಟ್ಗೆ 2 ವ್ಯಕ್ತಿಗಳನ್ನು ಆಯ್ಕೆ ಮಾಡಿರ್ತಾರೆ. ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು. ಅದರಲ್ಲಿ ಒಬ್ಬರು ಕ್ರೈಸ್ತ ಮತ್ತು ಇನ್ನೊಬ್ಬರು ಬ್ರಾಹ್ಮಣ. ಇದನ್ನು ಫೈನಲ್ ಮಾಡಲಿಕ್ಕೆ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಹತ್ರ ಲಿಸ್ಟ್ ಬಂದಾಗ ಅವರಿಬ್ಬರನ್ನೂ ತೆಗೆದಾಕಿ ಮತ್ತೆ ಇನ್ನೊಬ್ಬ ಕ್ರೈಸ್ತನಿಗೆ ಮತ್ತು ಇನ್ನೊಬ್ಬ ಅಸ್ಪೃಶ್ಯರಿಗೆ, ಅಂದರೆ ಹಿಂದುಳಿದ ವರ್ಗದವರಿಗೆ ಅಲ್ಲಿ ಪ್ರಾತಿನಿಧ್ಯವನ್ನು ಕೊಡುವಂಥದ್ದು ಸ್ನೇಹಿತರೆ. ಇಷ್ಟೆಲ್ಲ ಇವರಿಬ್ಬರು ಭಿನ್ನಾಭಿಪ್ರಾಯಗಳೇ ಇದ್ದುದರಿಂದ ಸರ್ ಎಂ ವಿಶ್ವೇಶ್ವರಯ್ಯನವರು 1918ರಲ್ಲಿ ರಾಜೀನಾಮೆಯನ್ನು ಸಲ್ತಾರೆ ಸ್ನೇಹಿತರೆ. ಇವರು ರಾಜೀನಾಮೆ ಕೊಟ್ಟಾಗ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ಗೆ ಯಾವುದೇ ರೀತಿಯ ನೋವು ಆಗೋದಿಲ್ಲ. ನಿಜವಾಗ್ಲೂ ಖುಷಿಯಿಂದ, ಬಹಳ ಸಂತೋಷದಿಂದ ಇವರ ರಾಜೀನಾಮೆಯನ್ನು ಒಪ್ಕೋತಾರೆ ರಾಜರು. ಸ್ನೇಹಿತರೆ, ನಮ್ಮ ಹೆಮ್ಮೆಯ ನಾಲ್ವಾಡಿ ಕೃಷ್ಣರಾಜ ಒಡೆಯರವರು ಸಾಮಾಜಿಕವಾಗಿ ಯಾವ ರೀತಿ ಸುಧಾರಣೆಗಳನ್ನ ತಂದರು ಅಂತಕ್ಕಂಥದ್ದನ್ನು ಈ ಸ್ಲೈಡಲ್ಲಿ ನೋಡೋಣ ಸ್ನೇಹಿತರೆ. ಅವ್ರು ಮೊಟ್ಟ ಬಾರಿಗೆ ಮಾಡಿದಂಥ ಕೆಲಸ ಏನಪ್ಪ ಅಂತಂದರೆ, ಈ ಬ್ಯಾನ್ ಚೈಲ್ಡ್ ಮ್ಯಾರೇಜ್, ನಾವೇನು ಮಕ್ಕಳ ವಿವಾಹ ಅಂತ ಕರಿತೀವಿ, ಚೈಲ್ಡ್ ಮ್ಯಾರೇಜ್ ಅಂತ ಕರಿತೀವಿ ಸ್ನೇಹಿತರೆ, ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದ್ರು, ಎರಾಡಿಕೇಟ್ ಮಾಡಿದ್ರು. ಅಂದರೆ 8ನೇ ವಯಸ್ಸಿನಿಂದ ಚಿಕ್ಕ ಮಕ್ಕಳ ಮದುವೆ ಇದೆಯಲ್ಲ, ಅದನ್ನು ಸಂಪೂರ್ಣವಾಗಿ ನಿರ್ಬಂಧ ಹೇರಿದ್ರು ಸ್ನೇಹಿತರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ದೇಶದ, ನಮ್ಮ ನಾಡಿನ ಪ್ರತಿಯೊಬ್ಬ ಹೆಣ್ಮಗಳು ಕೂಡ ನಾಲ್ವಾಡಿ ಕೃಷ್ಣರಾಜ ಒಡೆಯರಿಗೆ ಋಣಿಯಾಗಿರಬೇಕು. ಅದೇನಪ್ಪ ಅಂತಂದರೆ, 1923ರಲ್ಲಿ ಮೊಟ್ಟ ಬಾರಿಗೆ ಇಡೀ ದೇಶದಲ್ಲೇ ಮೈಸೂರು ಸಂಸ್ಥಾನದಲ್ಲಿ ಮೊಟ್ಟ ಬಾರಿಗೆ ಹೆಣ್ಮಕ್ಕಳಿಗೆ ಮತದಾನದ ಹಕ್ಕನ್ನು ಕೊಟ್ಟಂಥವರು ಇದೇ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಸ್ನೇಹಿತರೆ. ಮತ್ತು ನಾಲ್ವಾಡಿ ಕೃಷ್ಣರಾಜ ಒಡೆಯರು ವಿಶೇಷವಾಗಿ ಕಾಳಜಿ ವಹಿಸಿದ್ರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಮತ್ತು ವಿಧವೆಯರ ಶಿಕ್ಷಣಕ್ಕೋಸ್ಕರ ಒತ್ತು ಕೊಟ್ಟರು ಸ್ನೇಹಿತರೆ. ಮತ್ತು 1907ರಲ್ಲಿ ಮೈಸೂರು ಲೆಜಿಸ್ಲೇಟಿವ್ ಕೌನ್ಸಿಲ್ನ ಸ್ಥಾಪನೆ ಮಾಡುವ ಮೂಲಕ ಎಲ್ಲ ಶೂದ್ರಾತಿ ಶೂದ್ರರಿಗೆ, ಎಲ್ಲ ಹಿಂದುಳಿದ ವರ್ಗದವರು ಅದರಲ್ಲಿ ಭಾಗವಹಿಸೋ ಥರ ಮಾಡಿದ್ರು ಸ್ನೇಹಿತರೆ. ಮತ್ತು 1915ರಲ್ಲಿ ಫಾರ್ಮೇಷನ್ ಆಫ್ ಮೈಸೂರು ಸೋಷಿಯಲ್ ಪ್ರೋಗ್ರೆಸ್ ಅಸೋಸಿಯೇಷನ್, ಇವತ್ತು ನಾವೇನು ಮುಡ ಅಂತ ಕರಿತೀವಿ, ಮೈಸೂರು ಸಂಸ್ಥಾನದ ಅಭಿವೃದ್ಧಿಗೆ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಂಥ ಕೀರ್ತಿ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ದು ಸ್ನೇಹಿತರೆ. ಮತ್ತು ಇನ್ನೊಂದು ಕೊನೆಯದಾಗಿ ಮತ್ತು ವಿಶೇಷವಾಗಿ ಏನಪ್ಪ ಅಂತಂದರೆ, ಅದು ಮೈಸೂರು ಸಂಸ್ಥಾನದ ಇತಿಹಾಸದಲ್ಲೇ ಪ್ರಮುಖವಾಗಿರುವಂಥ ಘಟನೆ ಇದು ಸ್ನೇಹಿತರೆ. 1936ರಲ್ಲಿ
ಎಲ್ಲ ಹಿಂದುಳಿದ ಜಾತಿಗಳಿಗೂ ಎಲ್ಲ ಹಿಂದುಳಿದ ವರ್ಗಗಳಿಗೂ ಶೂದ್ರಾತಿ ಶೂದ್ರರಿಗೂ ಅರಮನೆಯನ್ನು ಪ್ರವೇಶ ಮಾಡಲಿಕ್ಕೆ ಅವಕಾಶನ ಮಾಡಿಕೊಡ್ತಾರೆ ಸ್ನೇಹಿತರೆ. ನಿಜಕ್ಕೂ ನಾವು ಅದನ್ನು ಮೆಚ್ಚಲೇಬೇಕಾದಂಥ ಕಾರ್ಯ ಇದು. ಮೈಸೂರು ಸಂಸ್ಥಾನದ ನಾಡು ನುಡಿಗೆ ಎಷ್ಟೆಲ್ಲ ಶ್ರಮ ವಹಿಸ್ತಿದ್ರೋ, ಎಷ್ಟೆಲ್ಲ ಎಫರ್ಟ್ ಆಗ್ತಿದ್ರೋ, ಎಷ್ಟೆಲ್ಲ ಹಗಲಿರುಳು ದುಡಿತಾ ಇದ್ರೋ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರ ಸ್ನೇಹಿತರೆ. ತಮ್ಮ ನಾಡಿನ ಮಹಿಳೆಯರ ಸ್ಥಿತಿಗತಿಗಳನ್ನ ಸುಧಾರಿಸ್ಲಿಕ್ಕೋಸ್ಕರನೂ ಅಷ್ಟೇ ಅವಿರತವಾಗಿ ಶ್ರಮಿಸಿದ್ದಾರೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ. ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರು ಮಹಾರಾಜರಾಗಿ ಅಧಿಕಾರ ವಹಿಸ್ಕೊಂಡ ನಂತರ ಸ್ನೇಹಿತರೆ 1909ರಲ್ಲಿ ಈ ಸಾಮಾಜಿಕ ಪಿಡುಗು ಅಂತ ನಾವೇನು ಕರಿತೀವಿ, ಈ ದೇವದಾಸಿ ಸಿಸ್ಟಮ್ ಅಂತ ಏನು ಕರಿತೀವಿ ಸ್ನೇಹಿತರೆ, ಅದನ್ನು ನಿರ್ಮೂಲನೆ ಮಾಡ್ತಾರೆ ಸ್ನೇಹಿತರೆ. ಮತ್ತು ಅದೇ ವರ್ಷ ಈ ಗೆಜ್ಜೆ ಪೂಜೆ ಅಂತಕ್ಕಂಥದ್ದು ಇನ್ನೊಂದು ಸಾಮಾಜಿಕ ಪಿಡುಗನ್ನು ಸಂಪೂರ್ಣವಾಗಿ ಮೈಸೂರು ಸಂಸ್ಥಾನಾದ್ಯಂತ ಅದನ್ನು ನಿರ್ಮೂಲನೆ ಮಾಡಿದಂಥ ಕ್ರೆಡಿಟು ನಮ್ಮ ನಾಲ್ವಾಡಿ ಅವರಿಗೆ ಸಲ್ಲಿಸಬೇಕು ಸ್ನೇಹಿತರೆ. ಮತ್ತು 1936ರಲ್ಲಿ ಒಂದು ಹೊಸ ಕಾನೂನನ್ನು ತರ್ತಾರೆ, ಪ್ರಾಸ್ಟಿಟ್ಯೂಷನ್ ಅಬಾಲಿಷನ್ ಆ್ಯಕ್ಟ್ ಅಂತ ಸ್ನೇಹಿತರೆ. ಈ ಕಾನೂನನ್ನು ಜಾರಿಗೆ ತರುವ ಮೂಲಕ ಈ ವೇಶ್ಯಾವೃತ್ತಿ ಅಂತ ಏನಿದೆ, ಆ ವೇಶ್ಯಾವೃತ್ತಿಯಿಂದ ಜೀವನ ನಡೆಸ್ತಿದ್ದಾರಲ್ಲ, ಅದೆಲ್ಲ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಆ ಎಲ್ಲ ವೇಶ್ಯರಿಗೆ ಬದುಕು ಕಟ್ಕೊಳ್ಳಿಕ್ಕೆ ನಾಲ್ವಾಡಿ ಕೃಷ್ಣರಾಜರವರು ಸಹಾಯ ಮಾಡ್ತಾರೆ ಅಂತಕ್ಕಂಥದ್ದು ಸ್ನೇಹಿತರೆ. ಮತ್ತು 1911ರಲ್ಲಿ ದ ಪ್ರಿವೆನ್ಷನ್ ಆಫ್ ಜುವೆನೈಲ್ ಸ್ಮೋಕಿಂಗ್ ಆ್ಯಕ್ಟ್ ಅಂತ ಒಂದು ಕಾನೂನು ತರ್ತಾರೆ ಸ್ನೇಹಿತರೆ. ಯಾಕಂತಂದರೆ ಯಾರು ಅಪ್ರಾಪ್ತ ವಯಸ್ಕರಿರ್ತಾರೋ ಅವ್ರು ಯಾರು ಈ ಧೂಮಪಾನಕ್ಕೆ, ಈ ಮದ್ಯಪಾನಕ್ಕೆ ದಾಸರಾಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಕಾನೂನನ್ನ ತನ್ನ ಮೈಸೂರು ಸಂಸ್ಥಾನಾದ್ಯಂತ ತರ್ತಾರೆ ಅಂತಕ್ಕಂಥದ್ದು ಸ್ನೇಹಿತರೆ. ಮತ್ತು ಈ ವಿಧವೆಯರ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಹೊಂದಿದ್ದಂಥ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರು 1938ರಲ್ಲಿ ದಿ ಮೈಸೂರು ಹಿಂದೂ ವಿಡೋ ರೀಮ್ಯಾರೇಜ್ ಆ್ಯಕ್ಟನ್ನು ಜಾರಿಗೆ ತಂದ ಸ್ನೇಹಿತರೆ. ವಿಧವೆಯರಿಗೆ ಮತ್ತೆ ಪುನಃ ಮರು ವಿವಾಹ ಆಗುವಂಥ ಕಾನೂನುಗಳನ್ನ ಜಾರಿಗೆ ತಂದು ಅದಕ್ಕೆ ಅವಕಾಶ ಮಾಡಿಕೊಡುವುದರ ಮೂಲಕ ಲಕ್ಷಾಂತರ ವಿಧವೆಯರ ಬಾಳಲ್ಲಿ ಬೆಳಕನ್ನು ತರ್ತಾರೆ ಅಂತಕ್ಕಂಥದ್ದು ಸ್ನೇಹಿತರೆ. ಮತ್ತು ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರು ದೇವರಾಜ ಬಹದ್ದೂರ್ ಫಂಡ್ ಅಂತಕ್ಕಂಥ ಒಂದು ನಿಧಿಯನ್ನು ಸ್ಥಾಪನೆ ಮಾಡಿ ಆ ನಿಧಿಯ ಮೂಲಕ ವಿಧವೆಯರ ಶಿಕ್ಷಣಕ್ಕೆ, ವಿಧವಾ ಗೃಹಗಳನ್ನು ಕಟ್ಟಿಸ್ಕೊಡ್ಲಿಕ್ಕೆ, ವಿಧವೆಯರ ಜೀವನವನ್ನು ಉನ್ನತ ಮಟ್ಟಕ್ಕೆ ಏರಿಸಲಿಕ್ಕೆ ಆ ನಿಧಿಯನ್ನು ಉಪಯೋಗಿಸ್ತಾರೆ ಅಂತಕ್ಕಂಥದ್ದು ಸ್ನೇಹಿತರೆ. ಮತ್ತು 1933ರಲ್ಲಿ ದ ಹಿಂದೂ ಲಾ ವುಮೆನ್ಸ್ ರೈಟ್ ಆ್ಯಕ್ಟನ್ನು ಜಾರಿಗೆ ತಂದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಗಂಡು ಮಗನಿಗೆ ಎಷ್ಟು ಅಧಿಕಾರ ಇದೆಯೋ ತಂದೆಯ ಆಸ್ತಿಯಲ್ಲಿ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಅಷ್ಟೇ ಹಕ್ಕು, ಅಷ್ಟೇ ಅಧಿಕಾರ ಹೆಣ್ಮಕ್ಳಿಗಿದೆ. ಅಂದರೆ ಆ ಪಿತ್ರಾರ್ಜಿತ ಆಸ್ತಿ ಸಮಾನವಾಗಿ ಹಂಚಿಕೆ ಆಗಬೇಕು, ಗಂಡು ಮತ್ತು ಹೆಣ್ಣು ಎನ್ನುವ ಭೇದ ಭಾವ ಇಲ್ಲದೇ ಇಬ್ಬರಿಗೂ ಸಮಾನವಾದ ಹಂಚಿಕೆ ಆಗಬೇಕು ಅಂತ ಅಂದ್ಬಿಟ್ಟು ಈ ಕಾಯ್ದೆಯನ್ನು 1933ರಲ್ಲಿ ಜಾರಿಗೆ ತರ್ತಾರೆ ಅಂತಕ್ಕಂಥದ್ದು ಸ್ನೇಹಿತರೆ. ಮತ್ತು 1937ರಲ್ಲಿ ದಿ ಮೈಸೂರು ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ ಅಂತಕ್ಕಂಥದ್ದನ್ನ ಜಾರಿಗೆ ತರ್ತಾರೆ. ಯಾರು ಸೇವೆಗಳಲ್ಲಿ, ಈ ಕಂಪನಿಗಳಲ್ಲಾಗಿರ್ಬೋದು, ಸರ್ಕಾರಿ ಸೇವೆಗಳಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ ಹೆಣ್ಮಕ್ಳು, ಅವರು ಗರ್ಭಿಣಿಯಾದಂಥ ಸಂದರ್ಭದಲ್ಲಿ ಅವರಿಗೆ ಮೆಟರ್ನಿಟಿ ಬೆನಿಫಿಟನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾನೂನನ್ನು ನಾಲ್ವಾಡಿ ಕೃಷ್ಣರಾಜ ಒಡೆಯರು ಜಾರಿಗೆ ತರ್ತಾರೆ. ಈ ಮೇಲಿನ ಎಲ್ಲ ಕಾನೂನುಗಳನ್ನ ನೋಡ್ತಾ ಇದ್ದರೆ ಆ ಮಹಿಳೆಯರ ಬಗ್ಗೆ, ಆ ನಾಡಿನ ಹೆಣ್ಮಕ್ಳ ಬಗ್ಗೆ ಎಷ್ಟೊಂದು ಗೌರವ ಇತ್ತು, ಎಷ್ಟೊಂದು ಕಾಳಜಿ ಇತ್ತು, ಎಷ್ಟೊಂದು ಶ್ರಮ ವಹಿಸಿದ್ದಾರೆ ಅಂತಕ್ಕಂಥದ್ದು ನಮಗೆಲ್ರಿಗೂ ಅರ್ಥವಾಗುವಂಥದ್ದು. ಸ್ನೇಹಿತರೆ, ಅಭಿವೃದ್ಧಿಯ ಹರಿಕರರಾಗಿದ್ದಂತಹ ನಾಲ್ವಾಡಿ ಕೃಷ್ಣರಾಜ ಒಡೆಯರವರು ಬರೀ ಕೇವಲ ರಾಜಕೀಯ ಕ್ಷೇತ್ರಕ್ಕಾಗಲಿ, ಬರೀ ಕೇವಲ ಸಾಮಾಜಿಕ ಕ್ಷೇತ್ರಕ್ಕಾಗಲಿ ಅವರು ಹೊಂದ್ಕೊಂಡಿರಲಿಲ್ಲ, ಸ್ಟಿಕ್ಕನ್ ಆಗಿರಲಿಲ್ಲ ಸ್ನೇಹಿತರೆ. ಶೈಕ್ಷಣಿಕ ಕ್ಷೇತ್ರಕ್ಕೂ ಎಲ್ಲ ಕ್ಷೇತ್ರಕ್ಕೂ ಅಪಾರವಾದಂಥ ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿವತ್ತು ಕಾಣ್ತಾ ಇದ್ದೀವಿ ಸ್ನೇಹಿತರೆ. ಸ್ವತಃ ವಿದ್ವಾಂಸರಾಗಿದ್ದಂತಹ ನಾಲ್ವಾಡಿ ಕೃಷ್ಣರಾಜ ಒಡೆಯರವರು ಶೈಕ್ಷಣಿಕ ಕ್ಷೇತ್ರಕ್ಕೆ ಅಪಾರವಾದಂಥ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಯಾಕಂತಂದರೆ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ಗೆ ಗೊತ್ತಿತ್ತು, ಶಿಕ್ಷಣದಿಂದ ಮಾತ್ರ ಈ ಜಗತ್ತನ್ನು, ಈ ದೇಶವನ್ನು, ಈ ಜನಗಳನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಅಂತಕ್ಕಂಥ ಸತ್ಯ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ಗೆ ಗೊತ್ತಿತ್ತು ಸ್ನೇಹಿತರೆ. ಆ ಕಾರಣದಿಂದಾಗಿ ಶೈಕ್ಷಣಿಕವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟರು. ನೋಡಿ, 1909ರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ನಾವೇನಿವತ್ತು IISc ಅಂತ ಕರಿತೀವಿ ಬೆಂಗಳೂರಲ್ಲಿ, ಅದರ ಕಾರಣಕರ್ತರು ನಮ್ಮ ನಾಲ್ವಾಡಿಯವರು ಸ್ನೇಹಿತರೆ. ಮತ್ತು 1913ರಲ್ಲಿ ಮೈಸೂರು ಅಗ್ರಿಕಲ್ಚರಲ್ ರೆಸಿಡೆನ್ಷಿಯಲ್ ಸ್ಕೂಲನ್ನು ಬೆಂಗಳೂರಲ್ಲಿ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಮತ್ತು 1899ರಲ್ಲಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ಸನ್ನು ಬೆಂಗಳೂರಲ್ಲಿ ಸ್ಥಾಪನೆ ಮಾಡ್ತಾರೆ.
ಸ್ನೇಹಿತರೆ, ಈ ಸಮಯದಲ್ಲಿ ಅಂದರೆ 1899ರಲ್ಲಿ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಇನ್ನೂ ಅಧಿಕಾರಕ್ಕೆ ಬಂದಿರೋದ್ರಿಲ್ಲ, ಅಂದರೆ ಇನ್ನೂ 18 ವರ್ಷ ಆಗಿರೋದ್ರಿಲ್ಲ. ಇವರ ತಾಯಿ ಶ್ರೀಮತಿ ಕೆಂಪು ನಂಜಮ್ಮಣ್ಣಿ ಅವರು ಮೈಸೂರಿನ ರೀಜೆಂಟರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಈ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸನ್ನು ಶುರು ಮಾಡಲಿಕ್ಕೆ 30 ಎಕರೆ ಜಮೀನನ್ನು ಫ್ರೀಯಾಗಿ ಕೊಡ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ. ಮತ್ತು ನಾಲ್ವಾಡಿಯವರ ಅವಿರತ ಪರಿಶ್ರಮದಿಂದಾಗಿ ಸ್ನೇಹಿತರೆ 1916ರಲ್ಲಿ ಯೂನಿವರ್ಸಿಟಿ ಆಫ್ ಮೈಸೂರು ಕರ್ನಾಟಕದ ಮೊಟ್ಟ ಮೊದಲ ಯೂನಿವರ್ಸಿಟಿಯಾಗಿ ಜನ್ಮ ತಾಳ್ತಿದೆ ಸ್ನೇಹಿತರೆ. ಮೊನ್ನೆ 2016ರಲ್ಲಿ ಶತಮಾನೋತ್ಸವವನ್ನು ಆಚರಿಸ್ಕೊಂಡಿರುವಂಥದ್ದು ಬಹಳ ಖುಷಿಯ ವಿಚಾರ. ಮತ್ತು ಅದೇ ವರ್ಷ ಯುವರಾಜಸ್ ಕಾಲೇಜನ್ನು ಮೈಸೂರಲ್ಲಿ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಮರು ವರ್ಷ 1917ರಲ್ಲಿ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರಲ್ಲಿ ಸ್ಥಾಪನೆ ಆಗ್ತಾರೆ ಅಂತಕ್ಕಂಥದ್ದು. ಮತ್ತು 1917ರಲ್ಲಿ ಮಹಾರಾಣಿ ಸೈನ್ಸ್ ಕಾಲೇಜನ್ನು ಮಹಿಳೆಯರಿಗೋಸ್ಕರ ಮೈಸೂರಲ್ಲಿ ಸ್ಥಾಪನೆ ಮಾಡಿದಂಥ ಕೀರ್ತಿನೂ ಕೂಡ ನಾಲ್ವಾಡಿಯವರಿಗೆ ಸಲ್ಲಬೇಕಾಗ್ತದೆ. ಅದೇ ರೀತಿ 1921ರಲ್ಲಿ ಬೆಂಗಳೂರಿನಲ್ಲಿ ಸರ್ಕಾರಿ ವಿಜ್ಞಾನ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. 1924ರಲ್ಲಿ ಮೈಸೂರು ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಮತ್ತು ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರು ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ ಏನಿದೆ ಅದರ ನಿಜವಾಗ್ಲೂ ಮೊದಲನೇ ವೈಸ್ ಚಾನ್ಸಲರ್ ಆಗಿ ಕೆಲಸ ನಿರ್ವಹಿಸೋದು ಮತ್ತು ಫೌಂಡರ್ ಕೂಡ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರು ಅಂತಕ್ಕಂಥ ಸ್ನೇಹಿತರೆ. ಮತ್ತು 1934ರಲ್ಲಿ ಸ್ನೇಹಿತರೆ ವಿಶೇಷವಾಗಿ ನಮ್ಮ ನೊಬೆಲ್ ಪುರಸ್ಕೃತ ಸರ್ ಸಿ ವಿ ರಾಮನ್ ಅಂತ ಏನಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂಥ ರಾಮನ್ ಸಂಶೋಧನಾ ಕೇಂದ್ರವನ್ನು ತೆರೆಯಲಿಕ್ಕೆ 10 ಎಕರೆ ಜಮೀನನ್ನು ದಾನ ಮಾಡ್ತಾರೆ ಅಂತಕ್ಕಂಥದ್ದು ಸ್ನೇಹಿತರೆ. ಮತ್ತು 1938ರಲ್ಲಿ ಮಹಾರಾಣೀಸ್ ಕಾಲೇಜ್ ಫಾರ್ ವುಮೆನ್ ಇನ್ ಬೆಂಗಳೂರಲ್ಲಿ ಸ್ಥಾಪನೆ ಆಗ್ತದೆ ಸ್ನೇಹಿತರೆ. ಮತ್ತು 1913ರಲ್ಲಿ ಒಂದು ಕಾಯ್ದೆನ ಜಾರಿಗೆ ತಂದು ತನ್ನ ಇಡೀ ಸಂಸ್ಥಾನಾದ್ಯಂತ, ತನ್ನ ಇಡೀ ರಾಜ್ಯಾದ್ಯಂತ ಕಂಪಲ್ಸರಿ ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಜಾರಿಗೆ ತರಬೇಕು ಅನ್ನೋ ಕಾನೂನನ್ನು ತರ್ತಾರೆ ಸ್ನೇಹಿತರೆ. ಮತ್ತು 1911ರಲ್ಲಿ ಇಡೀ ಸಂಸ್ಥಾನಾದ್ಯಂತ SSLC ಪರೀಕ್ಷೆಗಳು ಶುರುವಾಗ್ತವೆ. ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರು ಶೈಕ್ಷಣಿಕ ಕ್ಷೇತ್ರಕ್ಕೆ ಹೇಗೆ ತಮ್ಮ ಕೊಡುಗೆಗಳನ್ನ ಕೊಟ್ಟರು, ತಮ್ಮದೇ ಆದ ರೀತಿಯಲ್ಲಿ ಸ್ನೇಹಿತರೆ ಕೃಷಿ ಮತ್ತು ನೀರಾವರಿ ಕ್ಷೇತ್ರಕ್ಕೂ ಕೊಟ್ಟಿರೋದು. ಯಾಕಂತಂದರೆ ಭಾರತ ಕೃಷಿ ಪ್ರಧಾನ ರಾಷ್ಟ್ರ. ಅವತ್ತಿನ ಕಾಲದಲ್ಲೂ ಸ್ನೇಹಿತರೆ ಕೃಷಿನೇ ಮೂಲ ಕಸುಬಾಗಿತ್ತು ಮೈಸೂರು ಸಂಸ್ಥಾನದಲ್ಲಿ. ಹಾಗಾಗಿ ಕೃಷಿನ ಅಭಿವೃದ್ಧಿ ಮಾಡಬೇಕು, ಕೃಷಿ ಕ್ಷೇತ್ರಕ್ಕೆ ಬಹಳವಾದ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಹಲವಾರು ಸಮಾಜ ಹಿತವಾದಂಥ ಕಾರ್ಯಕ್ರಮಗಳನ್ನ ಕೈಗೊಂಡರು ಕೃಷಿ ಮತ್ತು ನೀರಾವರಿ ಕ್ಷೇತ್ರಕ್ಕೆ ಸ್ನೇಹಿತರೆ. ಅದು ಏನಪ್ಪ ಅಂತಂದರೆ ಸ್ನೇಹಿತರೆ 1913ರಲ್ಲಿ ಅಗ್ರಿಕಲ್ಚರಲ್ ಸ್ಕೂಲನ್ನು ಸ್ಥಾಪನೆ ಮಾಡ್ತಾರೆ ನಾಲ್ವಾಡಿ ಕೃಷ್ಣರಾಜ ಒಡೆಯರು. ಮತ್ತು ಅಗ್ರಿಕಲ್ಚರಲ್ ಸಂಶೋಧನಾ ಕೇಂದ್ರವನ್ನು, ಕೃಷಿ ಸಂಶೋಧನಾ ಕೇಂದ್ರವನ್ನು ಮೈಸೂರಲ್ಲಿ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಮತ್ತು 1923-24 ಸಾಲಿಗೆ ಆ ವರ್ಷದಷ್ಟೊತ್ತಿಗೆ ಸುಮಾರು 1184 ಸಹಕಾರ ಸಂಘಗಳು ಮೈಸೂರಲ್ಲಿರ್ತವೆ. ಅಂದರೆ ಈ ಸಹಕಾರ ಸಂಘಗಳ ಮೂಲಕ ರೈತರಿಗೆ ಸಾಲ ಸೌಲಭ್ಯವನ್ನು ಒದಗಿಸ್ತಕ್ಕಂಥದ್ದು, ಹಣ ಸಹಾಯನ ಮಾಡ್ತಕ್ಕಂಥದ್ದು ಇವರ ಮುಖ್ಯ ಉದ್ದೇಶ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಮೊಟ್ಟ ಮೊದಲ ಬಾರಿಗೆ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ಮೈಸೂರು ಸಂಸ್ಥಾನದಲ್ಲಿ ಕೃಷಿ ವಿಭಾಗವನ್ನು ಸ್ಥಾಪನೆ ಮಾಡ್ತಾರೆ. ಏನಿವತ್ತು ಪೋರ್ಟ್ಫೋಲಿಯೋ ಅಂತ ಕರಿತೀವಿ ಸ್ನೇಹಿತರೆ, ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರನ್ನು ತಮ್ಮ ಸಂಸ್ಥಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶುರು ಮಾಡ್ತಕ್ಕಂಥದ್ದು ಸ್ನೇಹಿತರೆ. ಮತ್ತು 1928ರಲ್ಲಿ ಅಗ್ರಿಕಲ್ಚರ್ ಡೆಟ್ ರಿಲೀಫ್ ಆ್ಯಕ್ಟ್ ಅಂತಕ್ಕಂಥ ಒಂದು ಕಾನೂನನ್ನು ತಂದು ಈ ಕೃಷಿಗೆ ಯಾವ ರೈತ ಸಾಲ ಮಾಡಿರ್ತಾನೋ ಬೆಳೆ ನಷ್ಟ ಆದಂಥ ಸಂದರ್ಭದಲ್ಲಿ ಅದು ಅವ್ರಿಗೆ ಕಷ್ಟ ಆಗಬಾರ್ದು ಅನ್ನೋ ಉದ್ದೇಶದಿಂದ ಆ ಸಾಲವನ್ನು ಮನ್ನಾ ಮಾಡುವಂಥ ಕಾನೂನು ಸ್ನೇಹಿತರೆ ಇದು. ಮತ್ತು ರೇಷ್ಮೆ ಬಗ್ಗೆ ಅಪಾರ ಒಲವನ್ನು ಹೊಂದಿದ್ದಂತಹ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರು 1913ರಲ್ಲಿ ರೇಷ್ಮೆ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾರೆ ಅಂತಕ್ಕಂಥದ್ದು ಸ್ನೇಹಿತರೆ. ರೇಷ್ಮೆ ಇಲಾಖೆಯನ್ನು ಸ್ಥಾಪನೆ ಮಾಡಿ ನಮ್ಮ ಏನಿವತ್ತು ರಾಮನಗರದಲ್ಲಿ ರೇಷ್ಮೆ ಸಂಶೋಧನಾ ಕೇಂದ್ರವನ್ನು ಕೂಡ ಅವರು ತೆಗಿತಾರೆ ಅಂತಕ್ಕಂಥದ್ದು. ಮತ್ತು ನೀರಾವರಿ ಸಂಬಂಧಪಟ್ಟಂಗೆ ಸ್ನೇಹಿತರೆ 1907ರಲ್ಲಿ ಚಿತ್ರದುರ್ಗದಲ್ಲಿ ವಾಣಿ ವಿಲಾಸ ಸಾಗರವನ್ನು ಅಂತಕ್ಕಂಥ ಡ್ಯಾಮನ್ನು ನಿರ್ಮಾಣ ಮಾಡ್ತಾರೆ ಸ್ನೇಹಿತರೆ. ಬಹುಶಃ ಇದು ದ ಫಸ್ಟ್ ಡ್ಯಾಮ್ ಇನ್ ಕರ್ನಾಟಕದ ಮೊಟ್ಟ ಮೊದಲನೆಯ ಅಣೆಕಟ್ಟು ಇದು ಸ್ನೇಹಿತರೆ. ಮತ್ತು KRS ಡ್ಯಾಮ್ ನಮ್ಮೆಲ್ಲರಿಗೂ ಗೊತ್ತು, ಮಂಡ್ಯ ಜಿಲ್ಲೆಯ ಕೃಷ್ಣರಾಜ ಸಾಗರ ಅಂತ ನಾವು ಏನು ಕರಿತೀವಿ, ಅದು 1924ರಲ್ಲಿ ಮುಗೀತದೆ ಸ್ನೇಹಿತರೆ. ಈ ಎಲ್ಲ ನಮ್ಮ ಜನಗಳಿಗೆ ಇದ್ರ ಬಗ್ಗೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇದೆ. ಯಾಕೆಂತಂದರೆ ಈ ಕೆಲವೊಬ್ಬರು KRS ಡ್ಯಾಮ್ನ ಕಟ್ಟಲಿಕ್ಕೆ ಅವಿರತವಾಗಿ ಶ್ರಮಿಸಿದಂಥವರು
ಸರ್ ಎಂ ವಿಶ್ವೇಶ್ವರಯ್ಯನವರು. ಅದರ ಡ್ಯಾಮನ್ನು ಪ್ಲ್ಯಾನ್ ಮಾಡಿದವರು ಸರ್ ಎಂ ವಿಶ್ವೇಶ್ವರಯ್ಯನವರು ಅಂತ ತಿಳ್ಕೊಂಡಿದ್ದಾರೆ ಸ್ನೇಹಿತರೆ. ಆದರೆ ತಪ್ಪು ಅದು. ಯಾಕೆಂತಂದರೆ ಈ ಡ್ಯಾಮ್ಗೆ ಅಡಿಗಲ್ಲು ಆಗ್ತಕ್ಕಂಥದ್ದು ಇದೆಯಲ್ಲ, ಈ ಶಿಲಾನ್ಯಾಸ ಮಾಡೋದು ಅಂತ ಕರಿತೀವಲ್ಲ, ಗುದ್ಲಿ ಪೂಜೆ ಅಂತ ಕರಿತೀವಲ್ಲ, ಅದು 1911ರಲ್ಲಿ ಆಗಿರ್ತದೆ ಸ್ನೇಹಿತರೆ. ದಿವಾನರಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರು ಬರ್ತಕ್ಕಂಥದ್ದು 1912ರಲ್ಲಿ. ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನರಾಗಿ ಮೈಸೂರು ಸಂಸ್ಥಾನಕ್ಕೆ ಬರೋದಕ್ಕಿಂತ ಮುಂಚೆನೇ ಈ ಡ್ಯಾಮಿನ ಕೆಲಸಗಳು ಈಗಾಗಲೇ ಶುರುವಾಗಿರ್ತದೆ ಅಂತಕ್ಕಂಥ ಸ್ನೇಹಿತರೆ. ಮತ್ತು ಇನ್ನೊಂದು ವಿಚಾರ ತಿಳ್ಕೋಬೇಕು, ಈ KRS ಡ್ಯಾಮ್ನ ವಿಚಾರದಲ್ಲಿ ಎಲ್ಲ ಕ್ರೆಡಿಟ್ ಸರ್ ಎಂ ವಿಶ್ವೇಶ್ವರಯ್ಯನವ್ರಿಗೆ ಹೋಗಿರ್ತಕ್ಕಂಥದ್ದು. ಆದರೆ ನಿಜವಾಗಿಯೂ ಜಾಸ್ತಿ ಶ್ರಮಪಟ್ಟವ್ರು ಯಾರಪ್ಪ ಅಂತಂದರೆ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವ್ರ ಸ್ನೇಹಿತರೆ. ಈ ಡ್ಯಾಮನ್ನು ಕಟ್ಟುವಂಥ ಸಂದರ್ಭದಲ್ಲಿ ಹಣದ ಉಂಟಾದಂಥ ಸಂದರ್ಭದಲ್ಲಿ ತಮ್ಮ ಮನೆಯಲ್ಲಿದ್ದಂಥ, ತಮ್ಮ ಅರಮನೆಯಲ್ಲಿರ್ತಕ್ಕಂಥ ಎಲ್ಲ ಬಂಗಾರವನ್ನು, ಎಲ್ಲ ಚಿನ್ನವನ್ನು ಮಾರಿ ಹಣವನ್ನು ಸರಿದೂಗಿಸಿ ಆ ಡ್ಯಾಮನ್ನು ಕಟ್ಟೋದ್ರ ಮೂಲಕ ಸಾವಿರಾರು ಜನ, ಲಕ್ಷಾಂತರ ಜನರಿಗೆ ದಾರಿದೀಪ ಆದಂಥವರು ನಮ್ಮ ನಾಲ್ವಾಡಿ ರಾಜ ಒಡೆಯರ್ ಅವ್ರ ಸ್ನೇಹಿತರೆ. ಮತ್ತು 1930ರಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಮಾರ್ಕೋನಹಳ್ಳಿ ಡ್ಯಾಮ್ ಅಂತ ಕಟ್ತಾರೆ ಸ್ನೇಹಿತರೆ. ಬಹುಶಃ ಇದು ದ ಫಸ್ಟ್ ಇಂಡಿಯನ್ ಆಟೋಮ್ಯಾಟಿಕ್ ಸೈಫೋನ್ ಸಿಸ್ಟಮ್. ಇದು ಆಟೋಮ್ಯಾಟಿಕ್ ಸೈಫೋನ್ ಸಿಸ್ಟಮು ಭಾರತದಲ್ಲೇ ಪ್ರಪ್ರಥಮವಾದಂಥ ಡ್ಯಾಮ್ ಸ್ನೇಹಿತರೆ. ಮತ್ತು ಇರ್ವಿನ್ ಕೆನಲನ್ನು ಸ್ಥಾಪನೆ ಮಾಡ್ತಾರೆ. ಮತ್ತು ಮುಂದಿನ ದಿನಗಳಲ್ಲಿ ಅದು ವಿಶ್ವೇಶ್ವರಯ್ಯ ಕೆನಲ್ ಅಂತ ಮರುನಾಮಕರಣ ಆಗ್ತದೆ ಸ್ನೇಹಿತರೆ. ಮತ್ತು 1911ರಲ್ಲಿ ಟ್ಯಾಂಕ್ ಪಂಚಾಯತ್ ರೆಗ್ಯುಲೇಷನ್ಸ್ ಆ್ಯಕ್ಟನ್ನು ಜಾರಿಗೆ ತಂದು ಈ ಗ್ರಾಮೀಣ ಪ್ರದೇಶಗಳಲ್ಲಿ ಏನು ಕೆರೆಗಳಿದೆ, ಏನು ಹಳ್ಳ ಕೊಳ್ಳಗಳಿದೆ, ಅವೆಲ್ಲಗಳನ್ನು ಹೂಳೆತ್ಸುವಂಥ ಕಾರ್ಯ, ಅವೆಲ್ಲವನ್ನು ನೀರು ತುಂಬಿಸುವಂಥ ಕಾರ್ಯವನ್ನು ಕೈಗೊಳ್ತಾರೆ. ಅಂದರೆ ಆ ಮೂಲಕ ಅಂತರ್ಜಲವನ್ನು ಹೆಚ್ಚಿಸುವ ಕೆಲಸವನ್ನು ಕೂಡ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು. ಸ್ನೇಹಿತರೆ, ಇಡೀ ಏಷ್ಯಾ ಖಂಡವೇ ಮೈಸೂರು ಸಂಸ್ಥಾನದತ್ತ ತಿರುಗಿ ನೋಡುವಂತೆ ಮಾಡಿದ್ದು, ನಾಲ್ವಾಡಿ ಕೃಷ್ಣರಾಜ ಒಡೆಯರ ಆಡಳಿತದ ವೈಖರಿಯನ್ನು ಹೊಗಳುವಂತೆ ಮಾಡಿದ್ದು ಈ ಘಟನೆ ಸ್ನೇಹಿತರೆ. ಅದು ಯಾವುದಪ್ಪ ಅಂತಂದರೆ ಜಲವಿದ್ಯುತ್ ಶಕ್ತಿಯ ಉತ್ಪಾದನೆ ಅಂತಕ್ಕಂಥದ್ದು ಸ್ನೇಹಿತರೆ. ನಾನು ಆಗಲೇ ಹೇಳಿದೆ, ಇಡೀ ಏಷ್ಯಾ ಖಂಡದಲ್ಲೇ ಪ್ರಪ್ರಥಮ ಬಾರಿಗೆ 1902 ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಲಾಗ್ತದೆ ಸ್ನೇಹಿತರೆ. ಅದೇ ವರ್ಷ 1902ರಲ್ಲಿ 30,000 ವೋಲ್ಟಷ್ಟು ವಿದ್ಯುತ್ ಶಕ್ತಿಯನ್ನು ಕೋಲಾರದ ಚಿನ್ನದ ಗಣಿಗೆ ಸಪ್ಲೈ ಮಾಡಲಾಗ್ತದೆ ಸ್ನೇಹಿತರೆ. ಮತ್ತು 1905 ಆಗಸ್ಟ್ 3ನೇ ತಾರೀಕು ಬೆಂಗಳೂರಿಗೆ ವಿದ್ಯುತ್ ಶಕ್ತಿಯನ್ನು ಸಪ್ಲೈ ಮಾಡಲಾಗ್ತದೆ ಸ್ನೇಹಿತರೆ. 1905 ಆಗಸ್ಟ್ 3ನೇ ತಾರೀಕು ಬೆಂಗಳೂರಿಗೆ ಬೀದಿ ದೀಪಗಳಿಗೆ ವಿದ್ಯುತ್ತನ್ನು ತಲುಪಿಸಲಾಗುತ್ತದೆ ಸ್ನೇಹಿತರೆ. ಮತ್ತು ಮೈಸೂರು ಗೆಟ್ ಎಲೆಕ್ಟ್ರಿಫೈಡ್ ಇನ್ 1906. 1906ರಲ್ಲಿ ಮೈಸೂರು ಸಂಸ್ಥಾನಕ್ಕೆ, ಮೈಸೂರು ರಾಜ್ಯಕ್ಕೆ, ಮೈಸೂರು ಪಟ್ಟಣಕ್ಕೆ ವಿದ್ಯುತ್ ಶಕ್ತಿಯನ್ನು ಸಪ್ಲೈ ಮಾಡಲಾಗ್ತದೆ ಸ್ನೇಹಿತರೆ. ಮತ್ತು ಇನ್ನೊಂದು 120 ಮೆಗಾವ್ಯಾಟ್ ಸಾಮರ್ಥ್ಯದ ಕೃಷ್ಣರಾಜೇಂದ್ರ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನನ್ನು ಸ್ಥಾಪನೆ ಮಾಡಲಾಗಿರುತ್ತೆ ಸ್ನೇಹಿತರೆ. ಈ ಪವರ್ ಸ್ಟೇಷನ್ಗೆ ನಿರಂತರವಾಗಿ ನೀರನ್ನು ಪೂರೈಕೆ ಮಾಡುವ ದೃಷ್ಟಿಯಿಂದ ಶರಾವತಿ ನದಿಗೆ ಅಡ್ಡಲಾಗಿ 1939ರಲ್ಲಿ ಹಿರೇಭಾಸ್ಕರ ಡ್ಯಾಮನ್ನು ಕಟ್ಟಲಾಗ್ತದೆ ಸ್ನೇಹಿತರೆ. ಆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟಿಂದ ಸುಮಾರು 120 ಮೆಗಾವ್ಯಾಟಷ್ಟು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಲಾಗ್ತದೆ ಸ್ನೇಹಿತರೆ. ಮತ್ತು ಮುಂದಿನ ದಿನಗಳಲ್ಲಿ ಅಂದರೆ 1949ರಲ್ಲಿ ಈ KR ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ಗೆ ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತ ಮರುನಾಮಕರಣ ಮಾಡಲಾಗ್ತದೆ ಸ್ನೇಹಿತರೆ. ಈ ಮೂಲಕ ಇಡೀ ಏಷ್ಯಾ ಖಂಡದಲ್ಲೇ ಪ್ರಪ್ರಥಮ ಬಾರಿಗೆ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸಿ ಇಡೀ ಮೈಸೂರು ಪ್ರಾಂತ್ಯಾದ್ಯಂತ ವಿದ್ಯುತ್ ಶಕ್ತಿಯನ್ನು ಸಪ್ಲೈ ಮಾಡಿದಂಥ ಕೀರ್ತಿ ನಾಲ್ವಾಡಿ ಕೃಷ್ಣರಾಜ ಒಡೆಯರಿಗೆ ಸಲ್ತದೆ. ಸ್ನೇಹಿತರೆ, ನಾನು ಆಗಲೇ ಹೇಳ್ದಂಗೆ ನಾಲ್ವಾಡಿ ಕೃಷ್ಣರಾಜ ಒಡೆಯರು ಶೈಕ್ಷಣಿಕ ಕ್ಷೇತ್ರಕ್ಕೆ, ಸಾಮಾಜಿಕ ಕ್ಷೇತ್ರಕ್ಕೆ, ಕೃಷಿ ಮತ್ತು ನೀರಾವರಿ ಕ್ಷೇತ್ರಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟರು ಸ್ನೇಹಿತರೆ. ಆದರೆ ಈ ನಾಲ್ವಾಡಿ ಕೃಷ್ಣರಾಜ ಒಡೆಯರವರ ಮನಸ್ಸಿನಲ್ಲಿ ಏನಿತ್ತಪ್ಪ ಅಂತಂದರೆ ಒಂದೇ ಒಂದು ವಿಷಯ ಸಂಗತಿ ಇದ್ದು, ಅದೇನಪ್ಪ ಅಂತಂದರೆ ಅದು ಹಿಂದುಳಿದ ವರ್ಗದವ್ರನ್ನ, ಶೂದ್ರರನ್ನು ಆ ಬಡತನದ ಬೇಗೆಯಿಂದ ಹೊರಗಡೆ ತರಬೇಕು, ಅವ್ರನ್ನ ಉದ್ಧಾರ ಮಾಡಬೇಕು ಅಂತಕ್ಕಂಥದ್ದು ಬಹಳ ಮಹತ್ವಾಕಾಂಕ್ಷಿಯಾದಂಥ ಯೋಜನೆಯಾಗಿತ್ತು ನಾಲ್ವಾಡಿ ಕೃಷ್ಣರಾಜ ಒಡೆಯರ್ದು ಸ್ನೇಹಿತರೆ. ಈ ಕೃಷಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದು, ನೀರಾವರಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದು ಇವರಿಗಾಗಿಯೇ ಸ್ನೇಹಿತರೆ, ಬಹಳ ಮುಖ್ಯವಾಗಿ. ಆದರೆ ದುರಂತ ಏನಪ್ಪ ಅಂತಂದರೆ ಸುಮಾರು ಒಂದು 90% ಹಿಂದುಳಿದ ವರ್ಗದವರು, ಶೂದ್ರರಿಗೆ ಜಮೀನೇ ಇರಲಿಲ್ಲ ಸ್ನೇಹಿತರೆ. ಎಲ್ಲ ಅವಕಾಶಗಳು ಮೇಲ್ವರ್ಗದವರ ಪಾಲಾಯಿತು. ಹಾಗಾಗಿ ನಾಲ್ವಾಡಿ ಕೃಷ್ಣರಾಜ ಒಡೆಯರು ಏನು ಯೋಚನೆ ಮಾಡಿದ್ರಪ್ಪ ಅಂತಂದರೆ, ನೂರಾರು
ಕಾರ್ಖಾನೆಗಳನ್ನು ಸ್ಥಾಪಿಸಿ ಲಕ್ಷಾಂತರ ಉದ್ಯೋಗಗಳನ್ನ ಸೃಷ್ಟಿಸಿ ಈ ಉದ್ಯೋಗಗಳನ್ನ ಹಿಂದುಳಿದ ವರ್ಗದವರಿಗೆ ನೀಡುವ ಮೂಲಕ, ಶೂದ್ರಾತಿ ಶೂದ್ರರಿಗೆ ನೀಡುವ ಮೂಲಕ ಅವರ ಜೀವನವನ್ನು ಸುಧಾರಿಸಲಿಕ್ಕೆ ಹಲವಾರು ಕ್ರಮಗಳನ್ನ ಕೈಗೊಂಡರು ಸ್ನೇಹಿತರೆ. ಈ ನಿಟ್ಟಿನಲ್ಲಿ ಮೈಸೂರು ಸಂಸ್ಥಾನಾದ್ಯಂತ ನೂರಾರು ಕೈಗಾರಿಕೆಗಳು, ನೂರಾರು ಕಾರ್ಖಾನೆಗಳು ತಲೆ ಎತ್ತಿದ್ವು ಸ್ನೇಹಿತರೆ. ಅವರಲ್ಲಿ ಬಹಳ ಮುಖ್ಯವಾಗಿ ಯಾವುದಪ್ಪ ಅಂತಂದರೆ ಭದ್ರಾವತಿಯಲ್ಲಿ ಮೈಸೂರು ಪೇಪರ್ ಮಿಲ್ಸನ್ನು ಶುರು ಮಾಡಿದ್ರು, ಮತ್ತು ಮೈಸೂರು ಲ್ಯಾಂಪ್ಸನ್ನು ಬೆಂಗಳೂರಲ್ಲಿ ಶುರು ಮಾಡಿದ್ರು ಸ್ನೇಹಿತರೆ. ಮೈಸೂರು ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಫ್ಯಾಕ್ಟ್ರಿ ಶುರುವಾಯಿತು, ಮೈಸೂರು ಪೇಂಟ್ಸ್ ಆ್ಯಂಡ್ ವಾರ್ನಿಷ್ ಲಿಮಿಟೆಡ್ ಶುರುವಾಯಿತು, ದ ಗವರ್ನಮೆಂಟ್ ಡೈಕ್ರೋಮೈಟ್ ಫ್ಯಾಕ್ಟ್ರಿ ಶುರುವಾಯಿತು ಬೆಳಗೊಳದಲ್ಲಿ ಸ್ನೇಹಿತರೆ, ಗ್ಲಾಸ್ ಆ್ಯಂಡ್ ಪ್ರೋಕ್ಲೈನ್ ಫ್ಯಾಕ್ಟ್ರಿ ಶುರುವಾಯಿತು, ಮೈಸೂರು ಚೇಂಬರ್ ಆಫ್ ಕಾಮರ್ಸನ್ನು ಶುರು ಮಾಡಿದ್ರು 1916ರಲ್ಲಿ. ಮತ್ತೆ ಮುಂದುವರೆದು ಗೌರ್ನಮೆಂಟ್ ಸ್ಯಾಂಡಲ್ವುಡ್ ಆಯಿಲ್ ಫ್ಯಾಕ್ಟ್ರಿ ಬೆಂಗಳೂರಲ್ಲಿ ಶುರುವಾಯಿತು. ನಾವು ಇವತ್ತೇನು ಮೈಸೂರು ಸ್ಯಾಂಡಲ್ ಸೋಪ್ ಯೂಸ್ ಮಾಡ್ತಿದ್ದೀವಿ ಅದೇ ಫ್ಯಾಕ್ಟ್ರಿ. ಮತ್ತು ಭದ್ರಾವತಿಯಲ್ಲಿ ಮೈಸೂರು ಐರನ್ ವರ್ಕ್ಸ್ ಅಂತ 1923ರಲ್ಲಿ ಶುರು ಮಾಡ್ತಾರೆ ಸ್ನೇಹಿತರೆ. ಅದು ಮುಂದೊಂದು ದಿನಗಳಲ್ಲಿ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಪ್ಲ್ಯಾಂಟ್ ಅಂತ ಮರುನಾಮಕರಣ ಆಗ್ತದೆ. ಮತ್ತು ನಾವೇನಿವತ್ತು ಮೈ ಶುಗರ್ ಅಂತ ಮಂಡ್ಯದಲ್ಲಿ ಕರಿತೀವಿ, ಮೈಸೂರು ಶುಗರ್ ಮಿಲ್ಸು ಅದು 1933ರಲ್ಲಿ ತಲೆ ಎತ್ತುತ್ತದೆ. ಮತ್ತು ಮೈಸೂರಿನ KR ಮಿಲ್ಲು ಅದು ಕೂಡ ಅದೇ ವರ್ಷ ತಲೆ ಎತ್ತುತ್ತದೆ. ಮೈಸೂರು ಇಂಪ್ಲಿಮೆಂಟ್ಸ್ ಫ್ಯಾಕ್ಟ್ರಿ ಅಂತಕ್ಕಂಥದ್ದು ಏನಿದೆ ಅದು ಹಾಸನದಲ್ಲಿ 1939ರಲ್ಲಿ ಶುರುವಾಗ್ತದೆ ಸ್ನೇಹಿತರೆ. ವುಡ್ ಡಿಸ್ಟಿಲೇಷನ್ ಫ್ಯಾಕ್ಟ್ರಿ ಭದ್ರಾವತಿಯಲ್ಲಿ 1918ರಲ್ಲಿ ಶುರುವಾಗ್ತದೆ. ಮೈಸೂರು ಕ್ರೋಮ್ ಆ್ಯಂಡ್ ಟ್ಯಾನಿಂಗ್ ಫ್ಯಾಕ್ಟ್ರಿ ಕೂಡ 1918ರಲ್ಲಿ ಶುರುವಾಗ್ತದೆ ಸ್ನೇಹಿತರೆ. ಇಷ್ಟೆಲ್ಲ ಕಾರ್ಖಾನೆಗಳನ್ನ ತೆರೆದು ಸಾವಿರಾರು ಲಕ್ಷಾಂತರ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಈ ದೀನದಲಿತರನ್ನ, ಹಿಂದುಳಿದ ವರ್ಗದವ್ರನ್ನ ಮೇಲೆತ್ತಕ್ಕಂಥದ್ದು ಬಹಳ ಮಹತ್ವಾಕಾಂಕ್ಷೆಯ ಉದ್ದೇಶ ಆಗಿತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸ್ನೇಹಿತರೆ. ನನಗನ್ನಿಸ್ತಿದೆ ಸ್ನೇಹಿತರೆ, ಈ ನಾಲ್ವಡಿ ಕೃಷ್ಣರಾಜ ಒಡೆಯರವರ ದೂರದೃಷ್ಟಿಗೆ ಯಾರೂ ಸಮನಾಗಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ನೋಡಿ, ಕೃಷಿ ಕ್ಷೇತ್ರಕ್ಕೆ ಕೊಡುಗೆಗಳನ್ನ ಕೊಟ್ಟರು, ನೀರಾವರಿ ಮಾಡಿದ್ರು, ಕಾರ್ಖಾನೆಗಳು ತೆಗೆದ್ರು, ಮತ್ತು ಅವೆಲ್ಲ ವಸ್ತುಗಳನ್ನ ಈ ಟ್ರಾನ್ಸ್ಪೋರ್ಟ್ ಮಾಡಬೇಕಲ್ಲ, ಅದಕ್ಕೆ ಈ ಸಾರಿಗೆ ಕ್ಷೇತ್ರಕ್ಕೂ ಕೂಡ ತಮ್ಮದೇ ಆದ ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಈ ದೂರದೃಷ್ಟಿ ಇದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರವರು 1913ರಲ್ಲಿ ಮೈಸೂರು ಸ್ಟೇಟ್ ರೈಲ್ವೆಯನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಈ ಮೂಲಕ ಮೈಸೂರು ಸಂಸ್ಥಾನಾದ್ಯಂತ ಹಳಿಗಳನ್ನ ಹಾಕುವ ಮೂಲಕ ರೈಲು ಸಂಚಾರ ಆಗಲಿಕ್ಕೆ ಪ್ರಮುಖ ಕಾರಣಕರ್ತರಾಗ್ತಾರೆ. ನೋಡಿ, 1906ರಲ್ಲಿ ಬೆಂಗಳೂರು ಟು ಚಿಕ್ಕಬಳ್ಳಾಪುರ್ಗೆ ರೈಲ್ವೆ ಮಾರ್ಗವನ್ನು, ಮೀಟರ್ ಗೇಜ್ ರೈಲ್ವೆ ಮಾರ್ಗವನ್ನು ನಿರ್ಮಾಣ ಮಾಡ್ತಾರೆ ಸ್ನೇಹಿತರೆ. ಮತ್ತು ಚಿಕ್ಕಬಳ್ಳಾಪುರಿಂದ ಯಲಹಂಕಗೆ, ಮೈಸೂರಿಂದ ಅರಸೀಕೆರೆಗೆ 103 ಮೈಲಿಗಳಷ್ಟು ಮೀಟರ್ ಗೇಜ್ ರೈಲ್ವೆ ಟ್ರ್ಯಾಕನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಇನ್ನೂ ಹಲವಾರು ಕಡೆ, ಹಲವಾರು ಮಾರ್ಗಗಳಲ್ಲಿ ರೈಲ್ವೆ ಟ್ರ್ಯಾಕ್, ಮೀಟರ್ ಗೇಜ್ ರೈಲ್ವೆ ಟ್ರ್ಯಾಕನ್ನು ಶುರು ಮಾಡ್ತಕ್ಕಂಥದ್ದು ಸ್ನೇಹಿತರೆ. ಸುಮಾರು 1916ರಿಂದ 1918 ಆ 2 ವರ್ಷಗಳ ಅವಧಿಯಲ್ಲಿ ಕೇವಲ 232 ಮೈಲಿಗಳಷ್ಟು ರೈಲ್ವೆ ಟ್ರ್ಯಾಕನ್ನು ಹಾಕಿರ್ತಾರೆ. ಬಟ್ ಅದೇ ಇದು 1938ರ ವೇಳೆಗೆ ಮೈಸೂರು ಸ್ಟೇಟ್ ರೈಲ್ವೆ ಸುಮಾರು 740 ಮೈಲಿಗಳಷ್ಟು ರೈಲ್ವೆ ಟ್ರ್ಯಾಕನ್ನು ಅಚೀವ್ಮೆಂಟ್ ಮಾಡಿರ್ತದೆ ಸ್ನೇಹಿತರೆ. ಇದು ನಿಜವಾಗ್ಲೂ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ ದೂರದೃಷ್ಟಿಯನ್ನು ಮೆಚ್ಚಲೇಬೇಕಾದಂಥದ್ದು ಸ್ನೇಹಿತರೆ. ನಮ್ಮೆಲ್ರಿಗೂ ಗೊತ್ತು, ಮೈಸೂರಿನ ವಿ ಕಾಲ್ಡ್ ಇಟ್ ಆಸ್ ಕಲ್ಚರಲ್ ಸಿಟಿ, ಸಾಂಸ್ಕೃತಿಕ ನಗರಿ ಅಂತ ಕರಿತೀವಿ. ಈ ಮೈಸೂರಿಗೆ ಸಾಂಸ್ಕೃತಿಕ ನಗರಿ ಅಂತ ಹೆಸರು ಬರಲಿಕ್ಕೆ ಯಾರಪ್ಪ ಪ್ರಮುಖ ಕಾರಣಕರ್ತರು ಅಂತಂದರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸ್ನೇಹಿತರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಕೊಟ್ಟಂತಹ ಅಪಾರವಾದ ಕೊಡುಗೆಗಳಿಂದನೇ ಮೈಸೂರು ಇವತ್ತು ಇಷ್ಟೊಂದು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯವಾಗಿರುವಂಥದ್ದು ಸ್ನೇಹಿತರೆ. ಜೊತೆಗೆ ನಾಲ್ವಡಿಯವರಿಗೆ ನಮ್ಮ ಕನ್ನಡ ಭಾಷೆಯ ಬಗ್ಗೆ, ನಾಡು ನುಡಿ ಬಗ್ಗೆ ಅಪಾರವಾದಂಥ ಗೌರವವಿತ್ತು. ಅದಕ್ಕೋಸ್ಕರ ಸ್ನೇಹಿತರೆ ಅವರು 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡುವ ಮೂಲಕ ಕನ್ನಡ ಭಾಷೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದಂತಹ ಪ್ರೋತ್ಸಾಹವನ್ನು ಕೊಡ್ತಾರೆ ಅಂತಕ್ಕಂಥದ್ದು ಸ್ನೇಹಿತರೆ. ಇನ್ನು ಸಂಗೀತದ ವಿಷಯ ಬಂದಾಗ ಸ್ವತಃ ನಾಲ್ವಡಿ ಕೃಷ್ಣರಾಜ ಒಡೆಯರೇ ಅತಿ ದೊಡ್ಡ ಮೇಧಾವಿಯಾಗಿದ್ದರು, ಸಂಗೀತಗಾರರಾಗಿದ್ದರು ಸ್ನೇಹಿತರೆ. ಮತ್ತು 1903ರಲ್ಲಿ ಮೈಸೂರು ಇಂಪ್ರೂವ್ಮೆಂಟ್ ಟ್ರಸ್ಟ್, ಇವತ್ತು ನಾವೇನು ಮೂಡ ಅಂತ ಕರಿತೀವಿ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಏನು ಕರಿತೀವಿ, ಆಗಿನ ಕಾಲದಲ್ಲೇ 2003ರಲ್ಲಿ ಸ್ಥಾಪನೆ ಮಾಡಿ ಮೈಸೂರನ್ನು ಯೋಜನಾಬದ್ಧ ನಗರವನ್ನಾಗಿ ನಿರ್ಮಾಣ ಮಾಡಲು ಅವತ್ತೇ ಪಣ ತೊಟ್ಟಿದ್ರು ಸ್ನೇಹಿತರೆ. ಜೊತೆಗೆ ಆ ಟ್ರಸ್ಟಿಗೆ, ಮೈಸೂರು ಇಂಪ್ರೂವ್ಮೆಂಟ್ ಟ್ರಸ್ಟಿಗೆ 3 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದರು 1903ರಲ್ಲಿ ಸ್ನೇಹಿತರೆ. ಈ ನಿಟ್ಟಲ್ಲಿ ಅವರು 1921ರಲ್ಲಿ ಲಲಿತಮಹಲ್ ಪ್ಯಾಲೇಸನ್ನು ಕಟ್ಟಿದ್ರು. ಸೆಂಟ್ ಫಿಲೋಮಿನಾ ಚರ್ಚು 1933ರಲ್ಲಿ ತಲೆ ಎತ್ತಿತು ಸ್ನೇಹಿತರೆ. ಬೆಂಗಳೂರಿನ ಟೌನ್ ಹಾಲು 1933ರಲ್ಲಿ ಬಂತು. ಮೈಸೂರಿನ ಅರಮನೆ, ಇಡೀ ಪ್ರಪಂಚದ ಅರಮನೆಗಳಲ್ಲಿ ಅದ್ಭುತವಾದ ಅರಮನೆಗಳಲ್ಲಿ ಒಂದಾಗಿರ್ತಕ್ಕಂಥ ಮೈಸೂರಿನ ಅಂಬಾವಿಲಾಸ ಅರಮನೆ ಕೂಡ ನಿರ್ಮಾಣ ಆದದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ಲೆ ಸ್ನೇಹಿತರೆ.
ಇದರ ಜೊತೆಗೆ ಬೆಂಗಳೂರಿನ ಅರಮನೆಯನ್ನು ನಿರ್ಮಾಣ ಮಾಡ್ತಾರೆ, ಮತ್ತು ಮೈಸೂರಿನ ಜಯಲಕ್ಷ್ಮಿ ಮಹಲ್, ಲಲಿತಾ ಮಹಲ್, ಚೆಲುವಾಂಬ ಮಹಲ್, ಬೆಂಗಳೂರಿನ ಸೆಂಟ್ರಲ್ ಕಾಲೇಜು, ಮೈಸೂರು ಮಹಾನಗರ ಪಾಲಿಕೆ, ಸರ್ಕಾರಿ ವೈದ್ಯಕೀಯ ಕಾಲೇಜು, ಕೇರ್ ಆಸ್ಪತ್ರೆ, ಇನ್ನೂ ಅನೇಕ 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 ಬಿಲ್ಡಿಂಗ್ಗಳನ್ನ ಅದ್ಭುತವಾದಂಥ ಶೈಲಿಯಲ್ಲಿ ನಿರ್ಮಾಣ ಮಾಡಿದಂಥ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ ಬೆಂಗಳೂರಿನಲ್ಲಿರ್ತಕ್ಕಂಥ ಕಬ್ಬನ್ ಪಾರ್ಕ್ ಆಗಿರ್ಬೋದು, ಕರ್ಜನ್ ಪಾರ್ಕ್ ಆಗಿರ್ಬೋದು, ಗೋಲ್ಡನ್ ಪಾರ್ಕ್, ಲೇಕ್ ವ್ಯೂ ಆಗಿರ್ಬೋದು, ಮತ್ತು KRS ಡ್ಯಾಮಿನ ಮುಂಭಾಗದಲ್ಲಿರ್ತಕ್ಕಂಥ ಹೂದೋಟ, ಬೃಂದಾವನ ಹೂದೋಟ ಆಗಿರ್ಬೋದು, ಅದೆಲ್ಲ ಯಾರ ಶ್ರಮದ ಪ್ರತಿಫಲ ಅಂತಂದರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ ಶ್ರಮದ ಪ್ರತಿಫಲವೇ ಸ್ನೇಹಿತರೆ. ನಾಲ್ವಡಿ ಕೃಷ್ಣರಾಜ ಒಡೆಯರವ್ರಿಗೆ ತನ್ನ ಸಂಸ್ಥಾನದಲ್ಲಿ ಜೀವನ ನಡೆಸ್ತಿರ್ತಕ್ಕಂಥ ಪ್ರಜೆಗಳ ಆರೋಗ್ಯದ ಮೇಲೆ ಅಪಾರವಾದಂಥ ಕಾಳಜಿ ಇತ್ತು. ಅದರ ಪ್ರತಿಫಲವಾಗಿ ತನ್ನ ಸಂಸ್ಥಾನಾದ್ಯಂತ ಅನೇಕ ಆಸ್ಪತ್ರೆಗಳನ್ನು ತೆರೆಯುವ ಮೂಲಕ ತನ್ನ ಸಂಸ್ಥಾನದ ತನ್ನ ಪ್ರಜೆಗಳಿಗೆ ಉಚಿತವಾಗಿ ಉಚಿತವಾಗಿ ಮೆಡಿಷನನ್ನು ಕೊಡುವಂಥ ಯೋಜನೆಯನ್ನು ಜಾರಿಗೆ ತಂದಿದ್ದು, ಚಿಕಿತ್ಸೆಯನ್ನು ಕೊಡುವಂತಹ ಯೋಜನೆಗಳನ್ನು ಜಾರಿಗೆ ತಂದಿದ್ದರು ಸ್ನೇಹಿತರೆ. ಅದರ ಪ್ರತಿಫಲವಾಗಿ 1903ರಲ್ಲಿ ಮಿಂಟೋ ಐ ಹಾಸ್ಪಿಟಲನ್ನು ಬೆಂಗಳೂರಲ್ಲಿ ತೆರೀತಾರೆ ಸ್ನೇಹಿತರೆ. ಬಹುಶಃ ಇದು ಇಡೀ ಪ್ರಪಂಚದಲ್ಲೇ ಹಳೆಯದಾದಂತಹ ಕಣ್ಣಿನ ಆಸ್ಪತ್ರೆಗಳಲ್ಲಿ ಇದು ಒಂದು ಸ್ನೇಹಿತರೆ. ಮತ್ತು 1925ರಲ್ಲಿ ನಾವೇನು ನಿಮ್ಮಾನ್ಸ್ ಅಂತ ಕರಿತೀವಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್ ಅಂತ ಸ್ನೇಹಿತರೆ, ಇದನ್ನು ಸ್ಥಾಪನೆ ಮಾಡಲಿಕ್ಕೆ 100 ಎಕರೆ ಭೂಮಿಯನ್ನು ಕೊಡುವಂಥದ್ದು ಸ್ನೇಹಿತರೆ. ಮತ್ತು 1927ರಲ್ಲಿ ಮೈಸೂರಲ್ಲಿ KR ಹಾಸ್ಪಿಟಲ್ನ ಸ್ಥಾಪನೆ ಮಾಡಿ ಅದನ್ನು ಮೈಸೂರು ಮೆಡಿಕಲ್ ಕಾಲೇಜಿಗೆ ಅಟ್ಯಾಚ್ ಮಾಡುವಂಥದ್ದು. ಮತ್ತು ಸ್ನೇಹಿತರೆ ಬೆಂಗಳೂರಲ್ಲಿ 1934ರಲ್ಲಿ ವಾಣಿ ವಿಲಾಸ ವುಮೆನ್ ಮತ್ತು ಚಿಲ್ಡ್ರನ್ ಹಾಸ್ಪಿಟಲ್ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಇಷ್ಟೇ ಅಲ್ಲದೆ ಸ್ನೇಹಿತರೆ, ಇನ್ನೂ ರಾಜ್ಯಾದ್ಯಂತ ತಮ್ಮ ಸಂಸ್ಥಾನದ ಉದ್ದಕ್ಕೂ ಅನೇಕ ಆಸ್ಪತ್ರೆಗಳನ್ನ ತೆರೆದು ತಮ್ಮ ಪ್ರಜೆಗಳಿಗೆ ಉಚಿತ ಚಿಕಿತ್ಸೆಯನ್ನು ಕೊಡುವಂಥದ್ದು ಅವರ ಮಹತ್ವಾಕಾಂಕ್ಷೆಯ ಉದ್ದೇಶವಾಗಿತ್ತು. ಮತ್ತೆ ಮುಂದುವರೆದ ಸ್ನೇಹಿತರೆ, ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮೈಸೂರಿನಲ್ಲಿ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅಂತಕ್ಕಂಥದ್ದು ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಇದ್ರ ಕೆಲಸ ಏನಪ್ಪ ಅಂದರೆ ಪ್ಲ್ಯಾಂಡ್ ಯೋಜಿತವಾದಂತಹ ನಗರವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ನಾಲ್ವಡಿಯವರ ಉದ್ದೇಶ ಆಗಿತ್ತು ಸ್ನೇಹಿತರೆ. 1939ರಲ್ಲಿ ಮಂಡ್ಯ ಜಿಲ್ಲೆಯನ್ನು ನಿರ್ಮಾಣ ಮಾಡ್ತಾರೆ ಸ್ನೇಹಿತರೆ. ಅದೇ ರೀತಿ KR ನಗರವನ್ನು ನಿರ್ಮಾಣ ಮಾಡ್ತಾರೆ. 1925ರಲ್ಲಿ ಅನೇಕ ಸಹಕಾರ ಸಂಘಗಳನ್ನ ನಿರ್ಮಾಣ ಮಾಡಿ ಆ ಮೂಲಕ ರೈತರಿಗೆ, ಕೃಷಿ ಇರೋರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಮತ್ತು 1928ರಲ್ಲಿ KR ಮಾರ್ಕೆಟನ್ನು ಬೆಂಗಳೂರಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು. ಇವತ್ತು ಕೂಡ ಬಹಳ ಪ್ರಖ್ಯಾತಿಯನ್ನು ಪಡೆದಿರುವಂಥದ್ದು ಮೈಸೂರು ಮತ್ತು ಬೆಂಗಳೂರು ಎರಡರಲ್ಲೂ ಸ್ನೇಹಿತರೆ. ಮತ್ತು 1930ರಲ್ಲಿ ತನ್ನ ಸಂಸ್ಥಾನದ ಜನಗಳಿಗೆ ಅವರ ಅಗ್ರಿಕಲ್ಚರ್ಗೆ, ಕೃಷಿಗೆ ಮತ್ತು ಶಿಕ್ಷಣಕ್ಕೆ ಸಾಲ ಕೊಡುವ ಉದ್ದೇಶದಿಂದ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು 1913ರಲ್ಲಿ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಆದರೆ ದುರಂತ ಏನಪ್ಪ ಅಂತಂದರೆ, ಈ ಬ್ಯಾಂಕನ್ನು ಸ್ಥಾಪನೆ ಮಾಡೋದ್ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಪಾತ್ರವೂ ಇದೆ. ಆದರೆ ದುರಂತ ಏನಪ್ಪ ಅಂತಂದರೆ, ಎಲ್ಲ SBM ಬ್ರ್ಯಾಂಚ್ಗಳಲ್ಲೂ ಸರ್ ಎಂ ವಿಶ್ವೇಶ್ವರಯ್ಯನವರ ಫೋಟೋ ಮಾತ್ರ ಇದೆ. ಆದರೆ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿರೋದು ನಮ್ಗೆ ಎದ್ದು ಕಾಣುತ್ತೆ ಸ್ನೇಹಿತರೆ. ಅದು ಒಳ್ಳೆಯದಲ್ಲ. ಅವರ ಮಾಡಿರುವಂಥ ಕೈಂಕರ್ಯಗಳಿಗೆ, ಒಳ್ಳೆಯ ಕೆಲಸಗಳಿಗೆ ಗೌರವ ಸಲ್ಲಿಸಬೇಕಾದಂಥದ್ದು ಪ್ರತಿಯೊಬ್ಬ ನಾಗರಿಕನ, ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯ, ಜವಾಬ್ದಾರಿ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇಷ್ಟೆಲ್ಲ ಸಾಧನೆ ಮಾಡಿದಂಥ ನಮ್ಮ ಹೆಮ್ಮೆಯ ಮಹಾರಾಜರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸ್ನೇಹಿತರೆ ಜುಲೈ 31, 1940ರಲ್ಲಿ ತೀವ್ರ ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ತಾರೆ ಸ್ನೇಹಿತರೆ. ಆ ದಿನ ಅಂತಂದರೆ ಜುಲೈ 31, 1941 ಇಡೀ ಮೈಸೂರು ಸಂಸ್ಥಾನಾದ್ಯಂತ, ಇಡೀ ಮೈಸೂರು ರಾಜ್ಯಾದ್ಯಂತ ಹಿಂದುಳಿದ ವರ್ಗದವರು ಅಂತ ಏನಿದ್ರು, ಶೂದ್ರಾತಿ ಶೂದ್ರರು ಅಂತ ಏನಿದ್ರು, ಅವರೆಲ್ಲ ತಮ್ಮ ಮೆಚ್ಚಿನ ಮಹಾರಾಜನನ್ನು ಕಳ್ಕೊಂಡು ತಬ್ಲಿ ಆದರು ಸ್ನೇಹಿತರೆ. ಆದರೆ ಇವತ್ತು ಮಹಾರಾಜರು ನಮ್ಮ ಜೊತೆ ಇಲ್ಲದೇ ಇರ್ಬೋದು, ಆದರೆ ಅವರು ಮಾಡಿರುವಂಥ ಒಳ್ಳೆಯ ಕೆಲಸಗಳು, ಕೈಂಕರ್ಯಗಳು ಇವತ್ತಿಗೂ ಲಕ್ಷಾಂತರ, ಕೋಟ್ಯಾಂತರ ಜನರ ಬದುಕಲ್ಲಿ ದೀಪವನ್ನು ಬೆಳಗಿಸ್ತಾ ಇರ್ತಕ್ಕಂಥ ಸ್ನೇಹಿತರೆ. ಅವುಗಳಿಂದನೇ ಕೋಟ್ಯಾಂತರ ಹಿಂದುಳಿದ ವರ್ಗದವರು, ದಲಿತರು, ಶೂದ್ರಾತಿ ಶೂದ್ರರು ಇವತ್ತಿಗೂ ಕೂಡ ಜೀವನ ನಡೆಸ್ತಿರೋದಂತ ಸ್ನೇಹಿತರೆ. ಈ ಸಂದರ್ಭದಲ್ಲಿ 136ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊಳ್ತಾ, ಅವರ ಸ್ಮರಿಸ್ಕೊಳ್ತಾ
ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನು ಇಲ್ಲಿ ಅಪ್ಲೋಡ್ ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಮೋರ್ ಓವರ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ.